ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತಾ, ದೇವರ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ನೂತನ ವರ್ಷದಲ್ಲಿ ಕೂಡ ಅದರ ವಾಕ್ಯನ ಧ್ಯಾನ ಮಾಡಕ್ಕೆ ದೇವರು ಕೊಡುವಂತ ಕೃಪೆಗೆ ದೇವರಿಗೆ ಕೃತಜ್ಞತೆ ಉಳ್ಳವರಾಗನ. ಇನ್ನು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕಳೆದ ಅನೇಕ ದಿವಸಗಳಲ್ಲಿ ಅಂದ್ರೆ ಕಳೆದ ವರ್ಷದಲ್ಲಿ ನಾವು ಬಹು ಮುಖ್ಯವಾಗಿರೋಂಥ ಒಂದು 4-5 ಪಾಠಗಳು ನೋಡಿದ್ರಿ. ಮೊದಲನೇದಾಗಿ ಸತ್ಯವೇದನ ಹೇಗೆ ಓದೋದು, ಸತ್ಯವೇದನ ಅರ್ಥ ಮಾಡ್ಕೊಳೋದು ಹೇಗೆ ಅಂತಂದ್ಬಿಟ್ಟು ಅದ್ರ ಬಿಗಿದ್ಕೈಗಳನ್ನ ನಾವು ನೋಡಿದ್ರಿ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕರ್ತನ ಪುಸ್ತಕದಲ್ಲಿ ಹುಡುಕಿ ಓದ್ಬೇಕು, ಮತ್ತೆ ಸರಿಯಾಗಿ ವಿಭಾಗಿಸಿ ಓದ್ಬೇಕು ಅಂದ್ಬಿಟ್ಟು ನಾವು ನೋಡಿದ್ರಿ. 2ನೇ ಪಾಠದಲ್ಲಿ ಈಡುಬಲಿ, ಯೇಸು ಕ್ರಿಸ್ತು ಹೆಂಗೆ ನಮ್ಮ ರಕ್ಷಕ, ಯೇಸು ಕ್ರಿಸ್ತು ಹೆಂಗೆ ಲೋಕಕ್ಕೆಲ್ಲರಿಗೂ ರಕ್ಷಕನಾದ್ರು, ಒಬ್ಬೇ ಒಬ್ಬ ಎಲ್ಲರಿಗೂ ಹೇಗೆ ಸಾಯೋದಿಕ್ ಸಾಧ್ಯ ಅಂತ ನಾವು ನೋಡಿದ್ರಿ. 3ನೇ ಪಾಠದಲ್ಲಿ ಇಲ್ಲಿ ಈ ಒಂದು ಸತ್ಯವೇದದಲ್ಲಿ ಮಾತಾಡುವಂತ ಲೋಕಗಳು, 3 ಲೋಕಗಳನ್ನೇನೋ ಅಂತ ನಾವೇನ್ ಮಾಡಿದ್ರಿ, ನಾವು ಓದು ತಿಳ್ಕೊಂಡ್ರಿ ಅಲ್ವರ. ಅಂದ್ರೆ 3 ಲೋಕಗಳು, ಸತ್ಯ ಏನೋ, ಅದ್ರ ರಹಸ್ಯ ಏನೋ, ಮೊದಲನೇ ಲೋಕ ಯಾವ್ದಪ್ಪ, 2ನೇ ಲೋಕ ಯಾವ್ದು, 3ನೇ ಲೋಕ ಯಾವ್ದು ಅಂತ ನೋಡಿದ್ರಿ. ಆಮೇಲೆ ಏನ್ರಿ 3 ಮಾರ್ಗಗಳ ಬಗ್ಗೆ ನೋಡ್ಕೊಂಡ್ರಿ ಅಲ್ವರ. ಯೇಸು ಕ್ರಿಸ್ತು ಹೇಳಂತದ್ದು 2 ಮಾರ್ಗ ಇದೆ, ಆದ್ರೆ ಸತ್ಯವೇದ 3 ಮಾರ್ಗ ಇದೆ. ಯಾಕೆ ಯೇಸು ಕ್ರಿಸ್ತು 2 ಮಾರ್ಗ ಹೇಳಿದ್ರು, 3 ಮಾರ್ಗ ಯಾವ್ದದು ಅಂತ ನೋಡಿದ್ರಿ. ಆಮೇಲೆ ದಾನಿಯಲ್ 2ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯದಲ್ಲಿ ಬರುವಂತ ದರ್ಶನ, ಆ ದರ್ಶನದ ಅರ್ಥ ಅಂತ ನಾವು ಏನ್ ಮಾಡಿದ್ವಿ, ನಾವು ನೋಡಿದ್ರಿ. ಹೀಗೆ ಇವೆಲ್ಲ ಮುಖ್ಯವಾಗಿರೋಂಥ ಒಂದು ಕ್ಲಾಸ್ಗಳು ನೋಡಿದ್ಮೇಲೆ ಇವತ್ತು ಕೂಡ ಏನ್ ಮಾಡೋಣ, ಒಂದು ಮುಖ್ಯವಾಗಿರೋಂಥ ಒಂದು ಪಾಠ ನಾವ್ ಏನ್ ಮಾಡೋಣ ನೋಡೋಣ. ಅದರ ಯಾವ್ದಪ್ಪ ಇದು ಮುಖ್ಯವಾಗಿರೋ ಪಾಠ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರಿಗೆ, ಬೈಬಲ್ ನಲ್ಲಿ 66 ಪುಸ್ತಕ ಅಂತಿದೆ. ಈ 66 ಪುಸ್ತಕದಲ್ಲಿ ಮೊದಲನೇ ಪುಸ್ತಕ ಆದಿಕಾಂಡ, ಕೊನೆಯ ಪುಸ್ತಕ ಪ್ರಕಟಣೆ. ಈ ಒಂದು ಮೊದಲನೇ ಪುಸ್ತಕದಲ್ಲೂ ಮತ್ತೆ ಕೊನೆ ಪುಸ್ತಕದಲ್ಲಿ ಎಷ್ಟೋ ಒಂದು ಹೋಲಿಕೆಗಳು, ಹೊಂದಾಣಿಕೆಗಳು ಏನಾಗಿದೆ ಇದೆ. ಉದಾಹರಣೆ ನೋಡ್ಬೇಕಾದ್ರೆ ಆದಿಕಾಂಡದಲ್ಲಿ ದೇವರು ತನ್ನ ರಾಜ್ಯವನ್ನು ಯಾವ ತರ ಭೂಲೋಕದಲ್ಲಿ ಸೃಷ್ಟಿ ಮಾಡಿದ್ರು, ಮನುಷ್ಯ ಪಾಪದ ನಿಮಿತ್ತವಾಗಿ ಯಾವ ರೀತಿ ಆ ರಾಜ್ಯನ ಕಳ್ಕೊಂಬಿಟ್ಟ ಅಂತ ಏನ್ ಮಾಡಿದ್ ನಮ್ಗೆ ಕೊಟ್ಟಿರೋದು ನೋಡ್ತೀರಿ. ಅದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಪ್ರಕಟಣೆ ಪುಸ್ತಕದಲ್ಲಿ ಈ ರಾಜ್ಯವನ್ನು ದೇವರು ತಿರ್ಗಾ ಹೇಗೆ ಸ್ಥಾಪನೆ ಮಾಡ್ತಾರೆ, ಹೇಗೆ ತಿರುಗಿ ಮನುಷ್ಯನಿಗೆ ಕೊಡ್ತಾರೆ ಅಂತಂದ್ಬಿಟ್ಟು ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೀರಿ. ಅದಕ್ಕೆ ನೋಡ್ಬೇಕಾದ್ರೆ ದ ಲಾಸ್ಟ್ ಪ್ಯಾರಡೈಸ್ ಅಂಡ್ ದ ರಿಸ್ಟೋರ್ಡ್ ಪ್ಯಾರಡೈಸ್ 2 ಬಗ್ಗೆ ಏನ್ ಮಾಡೋದು ಪುಸ್ತಕದಲ್ಲಿ ನಮ್ಗೆ ಕೊಟ್ಟು ನೋಡ್ತೀರಿ ಅದರ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಆದಾಮು ಪಾಪ ಮಾಡಿದ ನಂತರ ದೇವರು ಅವ್ನಿಗೆ ಏನ್ ಮಾಡ್ತಾನೆ, ಈಡೇನ್ ತೋಟಕ್ಕೆ ಹೊರಗಡೆ ಕಳಿಸ್ಬಿಡ್ತಾರೆ. ನಿನ್ನ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಟ್ಟಿದೆ, ಅದು ಮುಳ್ಳು ಕಳೆಗಳನ್ನ ಏನ್ ಮಾಡ್ತಾರೆ ತರ್ತಾರೆ, ನೀನು ಜೀವಮಾನವೆಲ್ಲ ಏನಂತಾರೆ ಬೆವ್ರು ಸೂಸಿ ನೀನ್ ದುಡಿಮೆ ನೀನ್ ಏನ್ ಮಾಡ್ಕೊ, ನೀನ್ ತಿನ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಓದ ನೋಡಿ ಆದಿಕಾಂಡ 3:17. ಯಾರು ಓದ್ತೀರಾ? ಯಾರೋ ಸಹೋದರಿಗಳು ಓದ್ಬೋದು. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು, ಹೊಲದ ಬೆಳೆಯನ್ನು ಅನುಭವಿಸುವಿ. ವೆರಿ ಗುಡ್ ಸ್ಟಾರ್ ಅಲ್ವರ. ನೋಡ್ಬೇಕಾರೆ ಏನ್ರಿ, ಬಹಳ ಕಳೆಗಳು ಮುಳುಗಳು ಏನ್ ಮಾಡ್ತಾರೆ ಹುಟ್ಟುತ್ತಾರೆ, ಜೀವಮಾನವೆಲ್ಲ ಬೇವ್ರು ಸುರಿಸಿ ನೀನು ದುಡಿದು ತಿನ್ಬೇಕು ಅಂತ ಏನ್ ಮಾಡ್ತಾರೆ, ದೇವ್ರಿಗೆ ಶಾಪ ವಿಧಿಸ್ತಾರೆ. ಆದ್ರೆ ದೇವರು ಅವನು ಈಡೇನ್ ತೊಡೆದ ಹೊರಗಡೆ ಅವನ ಹಾಕೋಕ್ಕಿಂತ ಮುಂಚೆ ಈ ಒಂದು ಶಾಪನ, ಈ ಘೋರವಾಗಿರೋಂಥ ಶಾಪ, ಮರಣದ ಶಾಪ ಆದ್ಮೇಲೆ ವಿಧಿಸ್ಬೇಕಾದ್ರೆ ದೇವರು ಸುಮ್ಮನೆ ಅವನ ಹಂಗೆ ಕಳಿಸಿಲ್ಲ, ಒಂದು ಆಶ್ವಾಸನೆ ಕೊಟ್ಟು ಕಳಿಸ್ತಾರೆ. ಒಂದು ಧೈರ್ಯ ಮಾತು ಹೇಳ್ಬಿಟ್ಟು ಏನ್ ಮಾಡ್ತಾರೆ ಹಂಗೆ ಕಳಿಸ್ತಾರೆ, ಒಂದು ವಾಗ್ದಾನನ ಮಾಡ್ತಾರೆ. ಏನಪ್ಪಾ ಅದು ವಾಗ್ದಾನ? ಓದ ನೋಡಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ ಓದಿ. ಆದಿಕಾಂಡ 3:15. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವೇ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ವೆರಿ ಗುಡ್ ಅಲ್ವರ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೇನೋ. ಅದರ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮಿಡಿಯನ್ನು ಕಚ್ಚುವಿ ಅಂತ ಏನ್ ಮಾಡ್ತಾರೆ, ಒಂದು ಹೇಳ್ತಾರೆ. ಅಂದ್ರೆ ಒಂದು ಪ್ರಾಮಿಸ್, ಒಂದು ಆಶ್ವಾಸನೆ. ಸರ್ಪ ತಲೆನ ಏನ್ ಮಾಡ್ತಾರೆ, ನಿನ್ನ ಸಂತತಿ ಬಂದು ಜಜ್ತದೆ ಅಂತ ಏನ್ ಮಾಡ್ತಾ. ಸೊ ನಿನಗೂ ಆ ಸ್ತ್ರೀಯ ಸಂತತಿಗೂ ಅಂತ ಹೇಳ್ಬೇಕು, ನಿನಗೆ ಅಂತ ಹೇಳ್ಬೇಕ್ರೆ ಸರ್ಪಕ್ಕೆ ಏನ್ ಮಾಡೋದು ದೇವ್ರು ಹೇಳೋದು ಅಲ್ರ. ಸರ್ಪಕ್ಕೂ
ಸ್ತ್ರೀಗೂ ಏನ್ ಮಾಡ್ತೀನಿ ಹಾಗೆತನ ಇರುವ ಹಾಗೆ ಮಾಡ್ತೀನಿ. ಯಾಕಪ್ಪ ಸರ್ಪ ಕೇಳ್ತಾರೆ ಅಂತಂದ್ರೆ, ಲೋಕದಲ್ಲಿ ಪಾಪ ಬಂದಿದ್ದು ಯಾರ ಮುಖ ಅಂತ ಅಂದ್ರೆ ಸರ್ಪದ ಮುಖಾಂತರ. ಸೇತನ್ ಏನ್ ಮಾಡ್ತಾನೆ, ಸರ್ಪ ನಿಪೇಕ್ಷಣೆ ಮಾಡ್ತಾನೆ, ಲೋಕದಲ್ಲಿ ಪಾಪನ ತಂದ್ಬಿಡ್ತಾನೆ ಅಲ್ವರ. ಅದಕ್ಕೆ ಆದಿಕಾಂಡ 3:1 ಹೇಳ್ಬೇಕಾರೆ ಸರ್ಪ ಮಾತಾಡ್ತು ಅಂತ ನಮ್ಗೆ ಏನ್ ಮಾಡಿದೆ ಅಲ್ಲಿ ಕೊಟ್ಟಿದೆ ಅಲ್ವರ. ಆದಿಕಾಂಡದಲ್ಲಿ ಓದ್ಬೇಕಾರೆ ಏನ್ ಕೊಟ್ಟಿದೆ ಅಲ್ಲಿ? ಓದಿ ನೋಡೋಣ, ಆದಿಕಾಂಡ 3:1. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ನೋಡೋಣ ಸ್ತ್ರೀಯು ಏನ್ ಹೇಳ್ತಾರೆ. ತೋಟದಲ್ಲಿರುವ ಮರಗಳ ಥ್ಯಾಂಕ್ ಯು ಅಷ್ಟೇ. ಒಂದೊಂದು ನೋಡ್ಕೊಂಡು ಹೋಗೋಣ ನಿಧಾನಕ್ಕೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಏನ್ರಿ ಏನವ್ವಾ ದೇವ್ರು ತೋಟದಲ್ಲಿ ಒಂದು ಹಣ್ಣ ತಿನ್ಬಾರ್ದು ಅಂತ ಹೇಳೋದು ನಿಜವೋ ಅಂತ ಏನ್ ಮಾಡ್ತಾ ಕೇಳ್ತಾರೆ. ಹಂಗ್ರಿ ಸರ್ಪ ಮಾತಾಡ್ತಾ ಅಲ್ವರಾ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಸರ್ಪ ಏನಂತಾರೆ ಉಪಯೋಗಿಸ್ತ. ಯಾಕೆ ಅಂತಂದ್ರೆ ಅಲ್ಲೇನ್ ಕೊಡಿದ್ರೆ ಎಲ್ಲಾ ಜೀವ ಜಂತುಗಳಲ್ಲಿ ಸರ್ಪ ಹೆಂಗಿದೆ, ತುಂಬಾ ಯುಕ್ತಿ ಉಳ್ಳೋದಾಗಿತ್ತು, ತುಂಬಾ ಇಂಟೆಲಿಜೆಂಟ್ ಅಲ್ವರಾ. ಆಮೇಲೆ ಈಡೇನ್ ತೋಟಕ್ಕೆ ಆದಾಮಿ ರಾಜ, ಏವಾಳೆ ರಾಣಿ ಅಲ್ವರ. ಸೊ ರಾಜ ರಾಣಿ ನಡುವೆ ಏನಾಗ್ತದಪ್ಪ ಅಂತ ಅಂದ್ಬಿಟ್ಟು ಕಂಡಿಡಿಬೇಕು ಅಂತಂದ್ರೆ ಯಾರು ನಡಿಬೇಕು? ಸೇವಕರು ನಡಿಬೇಕು. ಯಾರು ಸೇವಕರನ್ನ? ಮನೇಲಿ ಕೆಲಸ ಮಾಡೋರ್ನ. ಮನೇಲಿ ಏನೋ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಪೊಲೀಸರು ಫಸ್ಟ್ ಯಾರನ್ನ ಎಂಕ್ವೈರಿ ಮಾಡ್ತಾರೆ? ಮನೆ ಕೆಲಸದವ್ರನ್ನ. ಯಾಕೆ? ಎಷ್ಟೋ ವಿಚಾರಗಳು ಪರ್ಸನಲ್ ಆಗಿರೋಂಥ ವಿಚಾರಗಳು ಯಾರಿಗೂ ಗೊತ್ತಿರೋದು, ಯಾರಿಗೂ ಗೊತ್ತಿರ್ತಾರೆ? ಕೆಲಸದವ್ರಿಗೆ ಏನಾಗಿರ್ತಾರೆ ಗೊತ್ತಿರ್ತಾರೆ. ಅದಕ್ಕೆ ಕೆಲಸದವ್ರು ನಡೀತಾರೆ. ಅದಕ್ಕೆ ಸೇತಾನ್ ಏನ್ ಮಾಡ್ತಾನೆ, ಆದಾಮ್ ಮತ್ತೆ ಏವಾಳ ಅವರ ಮನೆಯಲ್ಲಿ ಕೆಲಸ ಮಾಡೋ ಅಂತರಲ್ಲಿ ತುಂಬಾ ಕುಯುಕ್ತಿ ಉಳ್ಳವರಾಗಿದ್ದು, ತುಂಬಾ ಇಂಟೆಲಿಜೆಂಟ್ ಸ್ಮಾರ್ಟ್ ಆಗಿದ್ದು ಯಾರಪ್ಪ ಅಂದ್ರೆ ಸರ್ಪ. ಅದಕ್ಕೆ ಸರ್ಪ ಏನ್ ಮಾಡ್ತಾರೆ ಅಲ್ಲಿ ಉಪಯೋಗಿಸ್ತಾರೆ ಅಲ್ವರ. ಯಾಕಪ್ಪ ಸೇತಾನ್ ಸರ್ಪ ಉಪಯೋಗಿಸ್ದ ಅಂತಂದ್ರೆ, ಸೇತಾನು ಕೂಡ ಸತ್ಯವೇದಲ್ಲಿ ಹೆಂಗಿದ್ದಾನೆ, ತುಂಬಾ ತುಂಬಾ ಕ್ಲೆವರ್ ಅಲ್ವರ. ಎಲ್ಲ ಅಂತ ತಿಳ್ಕೊಂಬಿಟ್ಟಾರೆ ಸೇತಾನ್ ದಡ್ಡ ಪೆದ್ದ, ಅವ್ನು ಬುದ್ಧಿನೇ ಇಲ್ಲ ಅಂತ ಅಲ್ವರ. ಸತ್ಯವೇದಲ್ಲಿ ಹೆಂಗ್ ಗೊತ್ತಾ ಹೇಳ್ತಾರೆ ಅವನ ಬಗ್ಗೆ ಹೇಳ್ಬೇಕಾರೆ, ಪೂರ್ಣ ಜ್ಞಾನಿ ಅಂತೆ ಅವರ, ಪರಿಪೂರ್ಣ ಸುಂದರ ಅಂತೆ. ನೋಡಿ ಓದೋಣ, ಎಜೆಕಿಯಲ್ 28:12. ಎಜೆಕಿಯಲ್ 28:12. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರವಾದ ಏದಿನಿನಲ್ಲಿ ನೀನಿದ್ದಿ. ಬೆರುಲ್ಲ, ವೈಡೂರ್ಯ, ನೀಲ, ನವರತ್ನಗಳಿಂದ ಭೂಷಿತವಾಗಿದ್ದಿ. ನೋಡ್ರಾ ಏನ್ ಹೇಳ್ತಾರೆ? ಸಾಕಿಷ್ಟ. ಥ್ಯಾಂಕ್ ಯು. ಸರಿ ನೋಡ್ಬೇಕಾರೆ ನರಪುತ್ರನೇ, ತೂರಿನ ಅರಸನ ವಿರುದ್ಧವಾಗಿ ಏನ್ ಮಾಡಿ ಶೋಕಗೀತೆ ಅಂತ ಹೇಳ್ತಾರೆ. ಬ್ರದರ್ ತೂರಿನ ಅರಸ ಬಗ್ಗೆ ಹೇಳ್ತಾರೆ, ನೀವೇನ್ ಗೊತ್ತಾ ಸೇತಾನ್ ಬಗ್ಗೆ ಹೇಳ್ತೀರಾ ಅಂತ ಅಂದ್ಬಿಟ್ಟು ನೀವು ಹೇಳ್ಬೋದು. ಆಕ್ಚುಲಿ ಇಲ್ಲಿ ಹೇಳ್ತಾರೆ, ಹೇಳ್ಬಿಟ್ಟು ಅವ್ನು ಎಲ್ಲಿದ್ದಂತೆ 13ನೇ ವಾಕ್ಯದಲ್ಲಿ, ದೇವರ ಉದ್ಯಾನವನವಂತ ಈ ದೇನಲ್ಲಿ ನಿದ್ದಿ ಅಂತ ಹೇಳ್ತಾರೆ. ದೇವರ ಈ ಉದ್ಯಾನವನದಲ್ಲಿ ತೂರಿನ ಅರಸ ಇದ್ನ? ಇಲ್ವಲ್ಲ. ಹಂಗೆ 14ನೇ ವಾಕ್ಯ ಓದಿಸ್ತಾರೆ. ಹೆಂಗ್ ಕೊಟ್ಟಿದೆ ನೋಡೋಣ, 14ನೇ ವಾಕ್ಯ. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ಏನಂತೆ? ರೆಕ್ಕೆ ತೆರೆದು ನೆರಳು ಕೊಡುವಂತ ಕಿರುಬು. ತೂರಿನ ದೇಶ ಅರಸ ಕಿರುಬ ಮನುಷ್ಯ ತಾನೆ ಅವನು. ಅವನಿಗೆ ಕಿರುಬ ಆಗ ಸಾಧ್ಯ? ಮತ್ತೆ ಇಲ್ಲಿ ಯಾವ್ದೋ ಕಿರುಬ್ ಬಗ್ಗೆ ಹೇಳ್ತಾರದು, ಈಡೇನ್ ತೊಡ್ತಾರೆ ಅಂತ ಕಿರುಬ್ ಬಗ್ಗೆ ಹೇಳ್ತಾರದು ಅಲ್ವರ. ಆಮೇಲೆ ಇವರು ಏನ್ ಮಾಡ್ತಾರೆ, ತೂರಿನ ದೇಶ ಅರಸನ್ಗೆ ಕಂಪೇರ್ ಮಾಡಿ ಮಾತಾಡ್ತಾರೆ, ಹೋಲಿಕೆ ಮಾಡಿ ಅಲ್ವರ. ಹಂಗಂತಂದ್ಬಿಟ್ಟು ತೂರಿನ ದೇಶ ಅರಸನೇ ಅಂತ ಈಡೇನ್ ತೊಡ್ದಾನೆ ಇದ್ದ ಅಂತಂಬಿಟ್ಟಲ್ಲ. ಇವನು ಲೂಸಿಫರ್ ಹೆಂಗಿದ್ದಂತೆ ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಅಷ್ಟೊಂದು ಏನಂತಾರೆ ಸುಂದರವಾಗಿ ಒಂದು ಜ್ಞಾನಿ ಬುದ್ಧಿವಂತನಾಗಿ ದೇವ್ರು ಏನ್ ಮಾಡೋರು ಅವನ ಸೃಷ್ಟಿ ಮಾಡೋರೆ. ಎಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಶೇತಾನ್ ನೋಡಕ್ಕೆ ಈ ತರ ಅವನೇ, ಕಪ್ಪುಗವನೆ, ಕೆಂಪುಗವನೆ, ಎಂತಾರೆ ಕೋರಿಯಲ್ಗಳೈತೆ, ತಲೆ ಮೇಲೆ ಕೊಂಬಿದೆ, ಚುಚ್ಚುಪ್ಪಾಗಂತ ಉಗುರಿದೆ, ಒಂದ್ ಬಾಲ ಇದೆ, ಬಾಯಿ ಬಿಟ್ರೆ ಬರೀ ಬೆಂಕಿ ಬೂತದೆ, ಕಣ್ಣಲ್ಲೇ ಕೆಂಪಗಿದೆ. ಇದೆಲ್ಲ ಬೈಬಲ್ ಹೇಳೋದೇ ಇಲ್ಲ. ಲೂಸಿಫರ್ ಎಷ್ಟು ಸುಂದರವಾಗಿದ್ದಾನೆ ಅಂತಂದ್ರೆ, ಅವನೇನಾರ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಂತೆ. ಅದರ ಪ್ರಕಾಶವುಳ್ಳ ದೇವದೂತಂತರ ಲೂಸಿಫರ್ ಕಾಣಿಸ್ತಾರಂತೆ. ನೋಡಿ ಸತ್ಯವೇದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 2ನೇ ಕೊರಿಂಥ 11:14 ಓದಿ. 2ನೇ ಕೊರಿಂಥ 11:14. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ
ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಸಾಕ್ಷ ನೋಡ್ರ ಏನ್ ಹೇಳ್ತಾರೆ, ಸೇತಾನ್ ಕೂಡ ಹೆಂಗ್ ಬದಂತೆ, ದೇವದೂತನ ಇದಿತ್ತಲ್ಲ ಅಲ್ವರ, ಅಷ್ಟು ಪ್ರಕಾಶವುಳ್ಳ ದೂತನ ತರ ಏನಾಗಿದಂತೆ ಇದ್ದಂತೆ ಅಲ್ವರ. ಅದಕ್ಕೆ ಬೈಬಲ್ ಅಲ್ಲಿ ಲೂಸಿಫರ್ಗೆ ಏನಪ್ಪ ಆ ಪದದ ಅರ್ಥ ಅಂತಂದ್ರೆ ಉದಯ ಸೂಚಕ ನಕ್ಷತ್ರ ಎಂತೇನ್ರಿ, ಸತ್ಯವೇದದ ಅರ್ಥ. ನೋಡಿ ವಾಕ್ಯ ಓದೋಣ. ಯೆಶಾಯದಲ್ಲಿ 14ನೇ ಅಧ್ಯಾಯ 12ನೇ ವಾಕ್ಯ. ಬೇರೆ ಯಾರೋ ಸೋದರ ಸೋದರಿಗಳು ಓದಂಗೆ ಕೂಡ ಓದ್ಬೋದು. ಐಸಾಯ 14 ಚಾಪ್ಟರ್ 12th ವರ್ಸ್. ಯೆಶಾಯ 14:12 ಓದ್ತೀರಾ? ಓದಿ ಇಷ್ಟರ್. ಓದಿ ಬ್ರದರ್. ಯಾರು ಇಷ್ಟ ನೀವು ಓದಿ. 14 ಅಲ್ವಾ 12 ಅಲ್ವಾ ಬ್ರದರ್? 14ನೇ ಅಧ್ಯಾಯ 12ನೇ ವಾಕ್ಯ. ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯ ಆಕಾಶದಿಂದ ಹೇಗೆ ಬಿದ್ದಿ, ಜನಾಂಗಗಳನ್ನು ಕೆಡವಿದ ನೀನು ಕೆಡವಲ್ಪಟ್ಟು ನೆಲಕ್ಕೆ ಉರುಳಿದ್ದೀಯಲ್ಲ. ನೋಡ್ರ ಏನ್ ಹೇಳ್ತಾರೆ, ಓ ನಕ್ಷತ್ರವೇ, ಉದಯ ಸೂಚಕ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ನೀನು ಹೇಗೆ ಬಿದ್ದಿ ಅಂತ ಹೇಳ್ತಾರೆ. ನೋಡ್ರ ಹಂಗಂದ್ರೆ ಲೂಸಿಫರ್ ಅಂದ್ರೆ ಆ ಪದದ ಅರ್ಥ ಏನಪ್ಪ ಅಂತಂದ್ರೆ ಉದಯ ಸೂಚಕ ನಕ್ಷತ್ರ ಅಂತ. ಸರಿ, ಬೈಬಲ್ ಅಲ್ಲಿ ಇನ್ನೊಬ್ಬರು ಉದಯ ಸೂಚಕ ನಕ್ಷತ್ರ ಇದಾರೆ, ಯಾರಿಗಾರ ಗೊತ್ತಿದ್ಯಾ ಯಾರು ಅಂತ? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತನ. ನೋಡ್ರಿ ಓದೋಣ. ಪ್ರಕಟಣೆ 22:16. ಪ್ರಕಟಣೆ 22:16. ಲತಾ ಸಿಸ್ಟರ್ ಓದಿ. ಪ್ರಸನ್ನ ಬದರ್ ಓದಿ. ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯೂ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ನೋಡ್ರ ಏನ್ರಿ, ಉದಯ ಸೂಚಕ ಪ್ರಕಾಶವುಳ್ಳ ನಕ್ಷತ್ರ ಅಂತ ಅಲ್ವರ. ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ಉದಯ ಸೂಚಕ ನಕ್ಷತ್ರಗಳು ಬೈಬಲ್ ಇಬ್ರಿದ್ದಾರೆ. ಯೇಸು ಕ್ರಿಸ್ತು ಆಮೇಲೇನ್ರಿ ಲೂಸಿಫರ್. ಸರಿ, ಹಂಗಾರೆ ಇಬ್ರು ಒಂದ್ ಕಾಲದಲ್ಲಿ ಏನ್ ಜೊತೆಗಿದ್ರ ಅಂತ ನೋಡ್ಬೇಕ್ರೆ? ಎಸ್, ಜೊತೆಗಿದ್ರು. ಭೂಮಿಗೆ ಸೃಷ್ಟಿ ಮಾಡ್ಬೇಕಾದ್ರೆ ಇಬ್ರು ಏನಾಗಿದ್ರು, ಜೊತೆಗಿದ್ರು. ಓದನ್ ನೋಡಿ, ಯೋಬ 38ನೇ ಅಧ್ಯಾಯ 6 ಮತ್ತೆ 7ನೇ ವಾಕ್ಯ. ಯೋಬ 38ನೇ ಅಧ್ಯಾಯ 6 ಮತ್ತೆ 7ನೇ ವಾಕ್ಯ. ಲತಾ ಅಷ್ಟ ಓದ್ತೀರಾ? ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದಘೋಷ ಮಾಡುತ್ತಾ ಇರಲು, ಭೂಲೋಕದ ಸುಣ್ಣಪಾದಗಳು ಯಾವುದರಲ್ಲಿ ನೆಲೆಗೊಂಡವು, ಅದರ ಮೂಲೆಗಲ್ಲನ್ನು ಹಾಕಿದವರು ಯಾರು? ನೋಡ್ರ ಏನ್ ಹೇಳ್ತಾರೆ, ಉದಯ ಸೂಚಕ ನಕ್ಷತ್ರಗಳು, ಅದರ ದೇವಪುತ್ರರು ಎಲ್ಲರೂ. ನಕ್ಷತ್ರಗಳು ಅಂತಂದ್ರೆ ಒಂದಲ್ಲ ಎರಡು. ಅಂದ್ರೆ ಉದಯ ಸೂಚಕ ನಕ್ಷತ್ರಗಳು ಇಬ್ಬರಿದ್ದಾರೆ. ಇವ್ರ ಜೊತೆಗೆ ಎಲ್ಲಾ ದೂತರುಗಳು ಸೇರಿ ಭೂಮಿಗೆ ಫೌಂಡೇಶನ್ ಹಾಕ್ಬೇಕಾದ್ರೆ ಅಷ್ಟೊಂದು ಸಂತೋಷವಾಗಿ ಇದ್ರಂತೆ. ಈ ಭೂಮಿನ ಸೃಷ್ಟಿ ಮಾಡ್ಬಿಟ್ಟು, ಈ ಭೂಮಿಯಲ್ಲಿ ಆದಾಮ್ನ ತರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ, ಈ ಭೂಮಿಯಲ್ಲಿ ಎಲ್ಲಾ ದೊರೆತನ ಯಾರು ಕೊಟ್ಬಿಟ್ರು ಅಂದ್ರೆ ಆದಾಮನ್ ಕೊಟ್ರು. ಆದಿಕಾಂಡ 1:26 ಓದ್ತಿರಲ್ಲ, ಅದರ ಭೂಮಿಯಲ್ಲಿ ಮನುಷ್ಯನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ, ಆಕಾಶದ ಹಾರುವಂತ ಪಕ್ಷಿಗಳು, ಭೂಮಿಯಲ್ಲಿ ಹರಿದಾಡುವಂತ ಎಲ್ಲ ಕ್ರಿಮಿಕೀಟಗಳು, ಎಲ್ಲಾ ಪ್ರಾಣಿಗಳ ಮೇಲೂ ನೀನ್ ದೊರೆತನ ಮಾಡು ಅಂತ ಏನ್ ಮಾಡಂತಾನೆ ದೇವರೊಂದು ಅಧಿಕಾರ ಏನ್ ಮಾಡ್ತಾರೆ, ಅವನಿಗೆ ಕೊಡ್ತಾರೆ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಏನ್ರಿ ಈ ಅಧಿಕಾರ ಆದಾಮ ಕೊಟ್ಬಿಟ್ಟು ಇವನ್ ಮೇಲೆ, ಈ ಮನುಷ್ಯನ ಮೇಲೆ ಲೂಸಿಫರ್ನ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ವಾಚ್ ಮ್ಯಾನ್ ತರ ಇರ್ತಾರೆ. ಓದಿ ಎಜೆಕಿಯಲ್ 28:14 ಓದಿ. ನೀನು ರೆಕ್ಕೆ ತೆರೆ ನೆರಳು ಕೊಡುವ ಕೆರೂಬನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ಓಕೆ, ನೋಡ್ಬೇಕಾದ್ರೆ ಹೇಳ್ತಾರೆ, ನೀನು ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರೂಬಾಗಿದ್ದಿ ಅಲ್ವರಾ. ಏನ್ರಿ ರೆಕ್ಕೆ ತೆರೆದು ನೆರಳು ಕೊಡೋ ಕೆರೂಬು ಅಂತಂದ್ರೆ
ಒಂದು ಗಾರ್ಡಿಯನ್ ಏಂಜಲ್, ಒಂದು ಪ್ರೊಟೆಕ್ಷನ್ ಕೊಡಂತ ಒಂದು ಏನ್ರಿ ಒಂದು ದೂತ, ರಕ್ಷಣೆ ಮಾಡೋಂತ ಒಬ್ಬ ದೂತ, ಒಂದು ವಾಚ್ ಮ್ಯಾನ್ ತರ ದೇವ್ರು ಏನ್ ಮಾಡಿದ್ರು ಇಟ್ಟಿದ್ರು. ಲೂಸಿಫರ್ಗೆ ಅಂತ ಒಂದು ಪೂರ್ಣಜ್ಞಾನಿ ಪರಿಪೂರ್ಣ ಸುಂದರವಾಗಿದ್ದ ಲೂಸಿಫರ್ಗೆ ತಗ್ಗಿಸ್ಕೊಂಡು ಒಬ್ಬ ಮನುಷ್ಯನಿಗೆ ವಾಚ್ ಮ್ಯಾನ್ ಆಗಿರೋದಕ್ಕೆ ಮನ್ಸೇ ಇರಲ್ಲ ರೀ. ಅದಕ್ಕೆ ಒಂದು ಹುಬ್ಬಿದ್ದ ಮನ್ಸುಳ್ಳವನಾಗಿ ದೇವ್ರದಾಗ ಏನ್ ಮಾಡ್ತಾನೆ, ಪಾಪ ಮಾಡ್ತಾರೆ. ಇಮ್ಯಾಜಿನ್ ಮಾಡಿ, ನಾವೇನೋ ಒಂದು ಕಂಪನಿಗೆ ಮ್ಯಾನೇಜರ್ ಅಂತ, ನಾಳೆಯಿಂದ ಬಂದ್ಬಿಟ್ಟು ನೀನ್ ಮ್ಯಾನೇಜರ್ ಕೆಲಸ ಮಾಡ್ಬಿಡ, ನೀನ್ ವಾಚ್ಮನ್ ಆಗಿ ಕೆಲಸ ಮಾಡು ಅಂತಂದ್ರೆ ನಮ್ಗೆ ಹೆಂಗಿರ್ತದೆ? ದಿನ ಬೆಳಿಗ್ಗೆ ಸಾಯಂಕಾಲ ಏನ್ರಿ ಅಲ್ಲಿ ನಿಂತ್ಕೊಂಡು ನಮ್ಮ ಬಾಸ್ಗೆ ಸಲ್ಯೂಟ್ ಮಾಡ್ತಾ ಇರ್ಬೇಕ್ರೆ ಏನೆಲ್ಲ ಆಲೋಚನೆ ಬರ್ತದೆ. ನಾನು ಮ್ಯಾನೇಜರ್ ಆಗಿದ್ದೆ, ನಾನು ಮೋಸ ಮಾಡ್ಬಿಟ್ರು, ಈ ತರ ಮಾಡ್ಬಿಟ್ರು ಅಂತಂದ್ಬಿಟ್ಟು ಅವ್ನ ವಿರುದ್ಧವಾಗಿ ಹಿಂಗಾರ ಕೆಟ್ಟ ಆಲೋಚನೆ ಬರ್ತದೆ. ಅವ್ನಿಗೆ ಏನಾರೋ ಕೆಟ್ಟದ್ ಮಾಡ್ಬೇಕು ಅಂತ ಯಾವ ತರ ಒಂದು ಯೋಚನೆ ಬರ್ತದೋ ಇದೇ ತರ ಯಾರಿಗಪ್ಪ ಬಂತು ಅಂತಂದ್ರೆ ಲೂಸಿಫರ್ಗೆ. ಆವಾಗ ಲೂಸಿಫರ್ ಏನ್ ಮಾಡ್ತಂದ್ರೆ, ನಾನು ಹೇಗಾರ ಮಾಡಿ ಯಾದ ಮತ್ತೆ ಅವಳನ್ನ ವಂಚನೆ ಮಾಡಿ ನನ್ನ ಕಡೆಗೆ ಸೆಳ್ಕೊಂಬಿಟ್ಟ ಅಂತಂದ್ರೆ, ನನಗೆ ಕೆಳಗಡೆ ಮಾಡ್ಕೊಂಬಿಟ್ಟ ಅಂದ್ರೆ, ನಾನ್ ಇವ್ರ ಮೇಲೆ ಏನಾಗಿರ್ಬೋದು, ರಾಜ ಆಗಿರ್ಬೋದು, ರಾಣಿ ಆಗಿರ್ಬೋದು, ಆದ ಅಂಬುದು ಭೂಮಿಗೆ ನಾನು ರಾಜನಾಗಿರ್ಬೋದು ಅಂತ ಏನ್ ಮಾಡ್ತಾನೆ, ಅವನ ಮನ್ಸಲ್ಲಿ ಆಲೋಚನೆ ಮಾಡ್ತಾನೆ. ಅದಕ್ಕೆ ಏಷಯದಲ್ಲಿ ಹೇಳ್ತಾರೆ ಅವನ್ ಮನ್ಸಲ್ಲಿ ಏನ್ ಅಂದ್ಕೊಂಡ ಅಂತ ಹೇಳ್ತಾರೆ ನೋಡಿದ್ದೀನಿ. ಏಷಯದಲ್ಲಿ ಓದ ನೋಡಿದ್ದೀರಿ. 14ನೇ ಅಧ್ಯಾಯ 13 ಮತ್ತೆ 14ನೇ ವಾಕ್ಯ ಓದ್ರಿ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟೆ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡಿದ್ದೆಯಲ್ಲ. ನೋಡ್ರ ಏನ್ ಅನ್ಕೊಂಡ್ರಂತೆ, ನನ್ನ ಸಿಂಹಾಸನವನ್ನು ದೇವರು ಎಲ್ಲಾ ನಕ್ಷತ್ರಗಳ ಮೇಲೆ ಏನ್ ಮಾಡ್ತೀನಿ. ಯಾರ ನಕ್ಷತ್ರಗಳ? ಇವ್ರು ಉದಯ ಸೂಚಕ ನಕ್ಷತ್ರಗಳು. ಏನ್ ನಕ್ಷತ್ರಗಳನ್ನ ಯಾರ್ರಿ? ಬೇರೆ ಎಲ್ಲಾ ದೂತಗಳಿಂದ ಉನ್ನತವಾಗಿ ಏನ್ ಮಾಡ್ತೀನಿ ನಾನು, ಏರಿಸುವೇನೋ. ಉನ್ನತೋನ್ನತನಿಗೆ ಸರಿ ಸಮಾನ ಆಗ್ತೀನಿ, ದೇವ್ರಿಗೆ ಈಕ್ವಲ್ ಆಗ್ಬಿಡ್ತೀನಿ. ನನ್ನ ಸಿಂಹಾಸನ ಏನ್ ಮಾಡ್ತೀನಿ ಏನ್ರಿ, ಎಲ್ಲಾರ್ಕಿಂತ ಮೇಲಾಗಿ ಎತ್ತಿಸ್ಕೊಂತೀನಿ, ನಾನೇ ರಾಜ್ಯನಾಗಿರ್ತೀನಿ, ನಾನೇನ್ ವಾಚ್ಮನ್ ಆಗಿರೋದು ಈಗ ಥಿಂಕ್ ಮಾಡ್ತಂತೆ. ಈ ಆಲೋಚನೆಯಿಂದಾನೇ ಯಾರನ್ನ ವಂಚಿಸ್ತಾನಪ್ಪ ಅಂತಂದ್ರೆ ಏವಣ್ಣ. ಹೇಗ್ ವಂಚಿಸ್ತಾನೆ? ಅಲ್ಲಿ ಬೈಬಲ್ ಹೆಂಗ್ ಕೊಟ್ಟಿದ್ರೆ, ಸರ್ಪ ಬಂದು ಏವಳ ಹತ್ರ ಮಾತಾಡ್ತು ಅಂತ ಕೊಟ್ಟಿದೆ. ಆಕ್ಚುಲಿ ಮಾತಾಡ್ತು ಅಂತ ಹೇಳಿರೋದು ಮಾತಾಡ್ತು ಅಂತಲ್ಲ. ಬೈಬಲ್ನ ಯಾವ ತರ ಓದೋದು ಅಂತ ಫಸ್ಟ್ ಕ್ಲಾಸ್ ಕೇಳಿದಿರಲ್ವಾ, ಹೌ ಟು ಸ್ಟಡಿ ದ ಬೈಬಲ್. ಬೈಬಲ್ನ ಅರ್ಥ ಮಾಡ್ಕೊಳಕ್ಕೆ 10 ವಿಧಗಳಿದೆ. ಅದರ ಛಾಯಾ ರೂಪದಲ್ಲಿ ಮಾತಾಡಿದೆ, ನೇರವಾಗಿರೋ ಭಾಷೆಯಲ್ಲಿ ಮಾತಾಡಿದೆ, ಆತ್ಮಿಕ ಭಾಷೆಯಲ್ಲಿ ಮಾತಾಡಿದೆ. ಇಲ್ಲಿ ಮಾತಾಡಬೇಕಾಗಿರೋದು ಏನ್ರಿ, ಫಿಗರೇಟಿವ್ ಲ್ಯಾಂಗ್ವೇಜ್. ಅಂದ್ರೆ ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವಾಯ್ಸ್. ಅಂದ್ರೆ ಮಾತೇ ಬೇಕಾಗಿಲ್ಲ ಅದರ, ಆದ್ರೆ ಮಾಡೋಂಥ ಕಾರ್ಯಗಳು ಮಾತ್ಗಿಂತ ತುಂಬಾ ಪವರ್ಫುಲ್ ಆಗಿ ಏನಾಗಿದೆ ಇದೆ. ಉದಾಹರಣೆಗೆ ನೋಡ್ಬೇಕಾದ್ರೆ, ಇವಾಗ ಪೊಲೀಸನು ಟ್ರಾಫಿಕ್ ಅಲ್ಲಿ ಹಿಂಗ್ ಕೈ ನೋಡಿಸ್ತಾನೆ, ಅವಾಗೇನ್ ಅರ್ಥ? ಹೋಗಿ ಅಂತ. ಹಿಂಗ್ ಕೈ ನೋಡಿಸ್ರೆ ಸ್ಟಾಪ್ ಅಂತ ಅರ್ಥ. ಮಾತಾಡ್ಬೇಕು ಅಂತೇನಿಲ್ಲ, ಅವಶ್ಯಕತೆನೇ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಎಷ್ಟೋ ಏನು ಮಾತುಗಳು ಮಾತಾಡದಂತ ರೀತಿ ಏನಪ್ಪ ಮಾಡಿತಾನೆ ಸೇತಾನ ಅಂತಂದ್ರೆ, ಏನ್ರಿ ಸರ್ಪನ ಉಪಯೋಗಿಸ್ಕೊಂಡು ತಿನ್ಬಾರ್ದಾಗಿರೋಂಥ ಹಣ್ಣನ್ನ ತಿನ್ನೋ ರೀತಿಯಲ್ಲಿ ಏನ್ ಮಾಡ್ತಾನೆ, ಈಡೇನ್ ತೋಟದಲ್ಲಿ ಮಾಡಿತಾನೆ. ಈ ಒಂದು ದೃಶ್ಯ ನೋಡ್ಬಿಟ್ಟು ಯಾವಾಗ ಏನಾಗಿರ್ತಾರೆ ಒಂದ್ ಮನ್ಸಲ್ಲಿ ಒಂದು ಆಲೋಚನೆ ಬಂದಿರ್ತಾರೆ, ಒಂದು ಪ್ರಶ್ನೆ ಬಂದಿರ್ತಾರೆ, ಅರೇ ದೇವ್ರು ತಿನ್ಬೇಡ ಅಂತಂದ್ರಲ್ಲ, ಇದು ತಿಂತಾ ಇದೆಯಲ್ಲ, ಇದಕ್ ಸೇತಾನೇನು ಉತ್ತರ ಕೊಟ್ಟಿರ್ತಾನೆ. ಓ ಹಂಗ ದೇವ್ರು ತಿನ್ಬೇಡ ಅಂತ ಹೇಳಿದ್ರ ನಿಜನಾ ಅಂತ ಒಂದು ಪ್ರಶ್ನೆ ಹಾಕಿರ್ತಾನೆ. ಇದಕ್ಕೆ ಏನ್ರಿ ಏನು ಉತ್ತರ ಬಂದಿರ್ತಾರೆ ಏವಾಳ್ ಮನ್ಸಲ್ಲಿ ಅಂತಂದ್ರೆ, ಓ ನಾವು ತಿಂದ್ರೆ ಸತ್ತೋಗ್ಬಿಡ್ತೀರಾ ಅಂತಂದ್ಬಿಟ್ಟು. ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾನೆ ಸೇತಾನ ಮನ್ಸಲ್ಲೇ, ಹೌದು ನೀನ್ ತಿಂದ್ರೆ ಏನೂ ಆಗಲ್ಲ, ನಿಜವಾಗ್ಲೂ ಸಾಯಲ್ಲ. ಯಾಕೆ? ನೀನ್ ಹೇಗೂ ಸಾಯೋದಿಲ್ಲ, ಸರ್ಪ ನೋಡೋ ತಿನ್ನಿಯಾಗಿದೆ, ಬದುಕೆ ಇದೆ. ಅವಾಗ ಯಾವಾಗ ಇನ್ನೊಂದು ಪ್ರಶ್ನೆ ಬೈತಾರೆ, ಹೆಂಗೆ ಹಂಗ ದೇವ್ರ ಏನಕ್ಕೆ ತಿನ್ಬೇಡ ಅಂತಂದ್ರು ಅಂತಂದ್ಬಿಟ್ಟು. ಅವಾಗ ಏನು ಉತ್ತರ ಕೊಟ್ಟಿದ್ದಾನೆ, ತಿಂದ್ರೆ ನೀನ್ ದೇವ್ರ ತರ ಆಗೋತಿ ಅಂದ್ಬಿಟ್ಟು, ದೇವ್ರ ಭಯ, ಅದಕ್ಕೆ ತಿನ್ಬೇಡ ಅಂತ ಹೇಳ್ಬಿಟ್ಟು, ತಿನ್ನು ನೀನ್ ದೇವ್ರ ತರ ಆಯ್ತಿ ಅಂತ ಪ್ರೇರಣೆ ಮಾಡ್ತಾನೆ. ಅವಾಗ ಯಾವಳು ಮಾಡ್ತಾಳೆ, ಹಣ್ಣ ತಿನ್ಬಿಡ್ತಾಳೆ. ನೋಡ್ರ, ಲೋಕದಲ್ಲಿ ಪ್ರಶ್ನೆ ಬರಕ್ ಯಾರಪ್ಪ ಕಾರಣ ಅಂತಂದ್ರೆ ಸರ್ಪ. ಅದಕ್ಕೆ ಇವತ್ತು ಕೂಡ ಪ್ರಶ್ನೆ ಚಿಹ್ನೆನ ಸರ್ಪದ ಹೆಡೆ ತರನೇ ಹಾಕೋದು. ಬೇರೆ ಎಲ್ಲ ಚಿಹ್ನೆಗಳು ವ್ಯತ್ಯಾಸವಾಗಿದೆ, ಇದು ಮಾತ್ರ ಯಾಕೆ ಸರ್ಪದ ಹೆಡೆ ತರ ಬರ್ತದೆ? ಯಾಕೆ ಇದು ಬೈಬಲ್ನೇ ಬಂದಿರೋದು ನೋಡ್ರಿ. ಅದರ ಫಸ್ಟ್ ಕ್ವಶನ್ ಇನ್ ದ ಹೋಲ್ ವರ್ಲ್ಡ್ ಬಂದಿರೋದೇ ಸರ್ಪದಿಂದ, ಸೇತಾನಿಂದ. ಅದನ್ನ ಏನ್ ಮಾಡ್ತಾರೆ, ಈ ಒಂದು ಪ್ರಶ್ನೆ ಚಿಹ್ನ ಸರ್ಪ ತರನೇ ಮಾಡೋದು, ಹಾಕೋದು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವರು ಪಾಪ ಮಾಡಿದ್ಮೇಲೆ ನೀವು ಈಡೇನ್ ದೊಡ್ಡ ಹೊರಗಡೆ ಕಳ್ಸಿಬಿಡ್ತಾರೆ. ನಿನ್ನಿಂದ ಭೂಮಿ ಶಪಿಸಲ್ಪಟ್ಟಿದೆ, ಅವಾಗ ಓದಲ್ಲ, ಮುಳ್ಳು ಕಳೆಗಳನ್ನ ತರ್ತಾರೆ, ಬೆವರು ಸುರಿಸಿ ಜೀವಮಾನವೆಲ್ಲ ತಿನ್ಬೇಕು, ಅದರ ನೀನ್ ದುಡಿದು ತಿನ್ಬೇಕು ಅಂತ ಹೇಳ್ತಾರೆ. ಈಡೇನ್ ತೋಟದಲ್ಲಿ ಎಷ್ಟು ಕಂಫರ್ಟಬಲ್ ಆಗಿದ್ರು, ಎಲ್ಲಾ ಗಿಡ ಹಣ್ಣುಗಳು ತರಕಾರಿ ತಿನ್ಕೊಂಡು ಚೆನ್ನಾಗಿದ್ರು. ನೀರು ತೋಟ ಹೊರಗಡೆ ಬಂದ್ಮೇಲೆ
ಬೆವ್ರು ಸುರಿಸಿ ಕಷ್ಟ ಪಡಬೇಕು, ಮುಳ್ಳು ಕಳ್ಳೆಗಳನ್ನ ತರ್ತಾರೆ. ಆದಾಮು ಏನ್ ಮಾಡ್ಬೇಕು? ಬೆವ್ರು ಸುರಿಸಿ ಕಷ್ಟ ಪಡ್ಬೇಕು, ಉಳ್ಬೇಕು, ಬಿತ್ತನೆ ಮಾಡ್ಬೇಕು, ಫಲಗಳನ್ನ ಎತ್ತಬೇಕು ಅಲ್ವರ. ಎಲ್ಲ ಕೆಲಸ ಮಾಡ್ತಾ ಇರ್ಬೇಕ್ರಿ. ಯಾವಾಗ ಒಂದ್ಸಲ ಮುಳ್ಳು ಚುಚ್ಕೊಂಡಿದ್ದಾರೆ. ಆದಾಮಿಗೆ ಎಷ್ಟು ರೋಷ ಬಂದಿರ್ತಾರೆ, ಎಷ್ಟು ಕೋಪ ಬಂದಿರ್ತಾರೆ. ಈಡೇ ದೊಡ್ಡದಾಗ ಚೆನ್ನಾಗಿದ್ನಲ್ಲಪ್ಪ, ಸುಮ್ನೆ ಒಂದೆರಡು ಹಣ್ಣಿಂದ ಏನು ಬಂದ್ಬಿಡ್ತು, ಈ ಶಾಪ ಬಂದ್ಬಿಡ್ತಲ್ಲ ಅಂದ್ಬಿಟ್ಟು ಮುಳ್ಳು ಚುಚ್ಬೇಕಾರೆ ಫುಲ್ ಕೋಪ ಬಂದಿರ್ತಾರೆ. ಅದೇ ಸಂದರ್ಭದಲ್ಲಿ ಎಲ್ಲರ ಒಂದ್ ಕಡೆ ಸರ್ಪ ಗಿರ್ಪ ನೋಡಿದ ತಕ್ಷಣ ಆದಾಮ್ಗೆ ಏನ್ ಅನ್ಸಿದೆ, ಈ ಸರ್ಪದಿಂದನೆಲ್ಲ ಆಗಿರೋದು, ತಗೋ ಇದು ಬಿಡ್ತೀನ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಕೋಲ್ತವ್ರು ಏನ್ ಮಾಡ್ತಾರೆ, ಹೊಡೆದಿರ್ತಾರೆ ಅದರ. ಈ ರೀತಿ ಏನಾಗಿರ್ತಾರೆ ಅಂದ್ರೆ ಅಲ್ಲಿ ಕೋಪ ದ್ವೇಷ ಏನಿತ್ತು ಅಲ್ಲಿ ಬರಕ್ಕೆ ಶುರು ಆಯ್ತು. ಅದಕ್ಕೆ ಆದಾಮ್ಗೆ ಏನ್ ಇದೇನ್ ತೋಟದಲ್ಲಿ ನೀನಿಗೂ ಸರ್ಪಕ್ಕೂ ಏನ್ ಮಾಡ್ತೀನಿ, ಹಾಗೆ ತನ ಇರುವ ಹಾಗೆ ಮಾಡ್ತೀನಿ ಅಂತಲ್ಲ, ಇದು ಆದಾಮ್ ಮತ್ತೆ ಒಳಗೇನಾಗಿರ್ತಾರೆ, ಜ್ಞಾಪನ ಇರ್ತಾರೆ ನೋಡ್ರಿ ಅಂತೀನಿ ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ, ನೀನು ಸರ್ಪದ ತಲೆನ ಜಸ್ತಿಯಾ ಅಲ್ವರ ಅಂತ ಹೇಳ್ಬೇಕಾರೆ ಈ ಮಾತಲ್ಲಿ ಎರಡು ಅರ್ಥಗಳಿದೆ. ಒಂದು ಆತ್ಮಿಕ ಅರ್ಥ ಇದೆ, ಒಂದು ನೇರವಾಗಿರೋಂಥ ಅರ್ಥ. ನೇರವಾಗಿರೋ ಅರ್ಥ ಅಂತದೇನು ಅಂದ್ರೆ, ಸರ್ಪಕ್ಕೆ ಎಲ್ಲಿ ಹೊಡಿಬೇಕು, ಹೊಡೆದ್ರೆ ತಲೆ ಮೇಲೆ ಹೊಡಿಬೇಕು. ಅದರ ಆದಾಮ್ ಏನ್ ಮಾಡ್ತಾರೆ, ಮೋಸ್ಟ್ಲಿ ಎಲ್ಲ ಒಂದ್ ಕಡೆ ಹೊಡೆದಿರ್ತಾನೆ, ಅದು ಬದುಕೋಗ್ಬಿಡ್ತಾರೆ ಅರ್ಧಕ್ಕೆ ಹೊಡೆದಿದ ತಕ್ಷಣ. ನೆಕ್ಸ್ಟ್ ಟೈಮು ಏನ್ ದೇವ್ರು ಹೇಳದಲ್ಲ ತಲೆ ಹೊಡಿಬೇಕು ಅಂತ, ಅವಾಗ ಏನ್ ಮಾಡ್ತೀನಿ, ತಲೆ ಹೊಡಿತಾನೆ, ಒಂದಿನ ಸತ್ತೋಗ್ಬಿಡ್ತಾನೆ ಹೊಡಿದ್ವಿ. ಅವಾಗ ಗೊತ್ತಾಗ್ತಾರೆ, ಓ ಸರ್ಪಕ್ಕೆ ಏನ್ ಮಾಡ್ಬೇಕು, ತಲೆ ಹೊಡಿಬೇಕು ಅಂತ. ನಿನ್ ಜೀವಮಾನವಲ್ಲ ಒಟ್ಟು ಟೈಮಲ್ಲಿ ಏನ್ ಮಾಡಿದೀನಿ ಕೆಲಸ ತಿರುಗ್ತೀಯ ಅಂತಂದ್ರೆ ಮೀನಿಂಗು ಮೋಸ್ಟ್ಲಿ ಸರ್ಪಕ್ಕೆ ಕೈ ಕಾಲು ಇತ್ತೇನೋ, ಪಾಪ ಮಾಡಿದ್ಮೇಲೆ ದೇವರು ನೆಲ ಮೇಲೆ ಚಲಿಸಲಿಕ್ಕೆ ಏನ್ ಮಾಡಿದ್ರೆ ಶಾಪನ ಕೊಟ್ಬಿಡ್ತಾರೆ ಅಲ್ವರ. ಜೀವಮಾನವಲ್ಲ ಏನ್ ತಿಂತೀಯ ನೀನು, ಮೊನ್ನೆ ತಿನ್ನಿವಿ. ಮೊಣ್ ತಿನ್ನೋದು ಏನರ್ಥ ಹೇಳ್ತಾ ಗೊತ್ತಾ, ಮೊಂಟಿನ ಕೋತಿ ಅಂತ. ಏನಪ್ಪ ಅರ್ಥ, ಸಾವು ಮರಣ. ಅದರ ನಿಮ್ ಬಾಯಿಗೆ ಮಣ್ಣಾಕ ಅಂತ ಹೇಳ್ತಾರೆ, ಕೇಳಿದಿರಾ ಕನ್ನಡದಲ್ಲಿ? ಬಾಯಿಗೆ ಮಣ್ಣಾಕನೇನೋ ಸಾವು, ಇದನ್ನೇ ಹೇಳೋದಲ್ಲಿ ಅಲ್ವರ. ಅದಕ್ಕೆ ಸರ್ಪಕ್ಕೆ ಸಾವು ಬರ್ತದೆ ಅಂತ ಅರ್ಥ ನೋಡಿ. ಮೀಕಾ 7:17 ಓದಿ. ಮೀಕಾದಲ್ಲಿ 7ನೇ ಅಧ್ಯಾಯ 17ನೇ ವಾಕ್ಯ. ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳ ಹಾಗೆ ತಮ್ಮ ಗುಪ್ತ ಸ್ಥಳಗಳಿಂದ ನಡುಗುತ್ತಾ ಈಚೆಗೆ ಹೊರಡುವವರು. ಯೆಹೋವನೆಂಬ ನಮ್ಮ ದೇವರಾದ ನಿನ್ನನ್ನು ಅಂಜುತ್ತಾ ಸಮೀಪಿಸಿ ನಿನಗೆ ಭಯಪಡುವರು. ಓಕೆ, ಕನ್ನಡದಲ್ಲಿ ಸ್ವಲ್ಪ ಮುಂಚೆಯಿಂದ ಓದಿ ಇಷ್ಟ, ಮೋಸ್ಟ್ಲಿ 16ನೇ ವಾಕ್ಯ ಅಂತ್ಯದಿಂದ ಓದಿ ನೋಡೋಣ. ಜನಾಂಗಗಳವರು ನೋಡಿ ತಮ್ಮ ಮಹಾಶಕ್ತಿಗೂ ನಾಚಿಕೆ ಪಡುವರು. ಬಾಯ ಮೇಲೆ ಕೈಯ ಮೀಕಾನಾ ಕರೆಕ್ಟಾ? ಮೀಕ 7:16-17. ಹೌದಾ? ಓಕೆ, ತಮಿಳ್ ಇದೆಯಾ? ಹಾವಿನಂತೆ ಅಂತಿದೆ. ಓದಿ ಬದರ್ ಕರೆಕ್ಟ್ ಆಗಿ ನೋಡಿ, ಓದಿ. ಅದೇ ಅದೊಂದು ವಚನ, ಹಾವಿನಂತೆ ಧೂಳನ್ನು ನೆಕ್ಕುವರು. ಹಾವಿನಂತೆ ಧೂಳನ್ನು ನೆಕ್ಕುವರು. ಅದರ ಮನುಷ್ಯ ಹಾವಿನಂತೆ ಧೂಳನ್ನು ನೆಕ್ತಾನೆ ಅಂತ ಹೇಳ್ತಾರೆ. ಹಾವು ಧೂಳು ನೆಕ್ತಾನೆ ಮೀನಿಂಗು, ಸಾಯ್ತಾನೆ ಅಂತ ಮೀನಿಂಗು. ಇದು ನೇರವಾಗಿರೋಂಥದ್ದು ಅರ್ಥ. ಸರಿ, ಆತ್ಮಿಕ ಅರ್ಥ ಏನಪ್ಪಾ ಅಂತಂದ್ರೆ, ಸೇತಾನು ಯಾವ ರೀತಿ ಸರ್ಪ ನಿಪೇಕ್ಷನ ವಂಚನೆ ಮಾಡಕ್ಕೆ ಆವತ್ತಿಂದ ಸೇತಾನದು ಟ್ರೇಡ್ ಮಾರ್ಕ್ ದೇವ್ರಂತ ಇಟ್ಬಿಟ್ರು, ಸರ್ಪ. ಬೈಬಲ್ ಇದೆಯಾ? ಎಸ್. ಪ್ರಕಟಣೆ 20ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಪ್ರಕಟಣೆ 20:2 ಓದಿ. ಸಿಸ್ಟರ್ ದಯವಿಟ್ಟು ಸ್ವಲ್ಪ ನೆಟ್ವರ್ಕ್. ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು. ಸಿಸ್ಟರ್ ಸ್ವಲ್ಪ ನೆಟ್ವರ್ಕ್ ಜಾಗ ಕೂತ್ಕೊಂಡು ಹೋದ್ರೆ ವಾಯ್ಸ್ ಕ್ಲಾರಿಟಿ ಇರ್ತದೆ. ವಾಯ್ಸ್ ತುಂಬಾ ಕಟ್ ಆಗ್ತದೆ ಸಿಸ್ಟರ್ ಲತಾ ಸಿಸ್ಟರ್. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ನೋಡ್ರ, ಪುರಾತನ ಸರ್ಪ. ಸಿಸ್ಟರ್ ಥ್ಯಾಂಕ್ ಯು. ಅಲ್ರ, ಪುರಾತನ ಸರ್ಪ ಅಂದ್ರೆ ಯಾರು? ಸೇತಾನ. ಅಲ್ರ, ಸೇತಾನಿಗೆ ಏನ್ ಮಾಡ್ತಾರೆ, ಸರ್ಪಕ್ಕೆ ಏನ್ ಮಾಡೋದು, ಕಂಪೇರ್ ಮಾಡಕ್ ಶುರು ಮಾಡಿದ್ರು ಅಲ್ರ. ಆಮೇಲೆ ನಿನ್ ಜೀವಮಾನವಲ್ಲ ನೆಲ್ಲಲ್ಲಿ ಹರಿದಾಡಿ ತಿರುಗ್ತೀಯ ಅಂತಂದಲ್ಲ, ಅದೇನಪ್ಪಾ ಅರ್ಥ ಅಂದ್ರೆ, ಲೂಸಿಫರು ಏನ್ರಿ ಉದಯ ಸೂಚಕ ನಕ್ಷತ್ರನಾಗಿದ್ದ. ಅದರ ಪರಲೋಕಕ್ಕೆ ಹೋಗಕ್ಕೆ ನಮ್ಗೆ ಅವಕಾಶ ಆಗಿತ್ತು. ಯಾವಾಗ ಈ ತರ ವಂಚನೆ ಮಾಡ್ತಾನೋ ಅವನ್ನ ದೇವ್ರೇನ್ ಮಾಡ್ತಾರೆ, ಪರಲೋಕಕ್ಕೆ ಸೇರಿಸ್ಲಿಲ್ಲ. ಭೂಮಿಯಲ್ಲೇ ನೆಲಸಮ ಭೂಮಿಯಲ್ಲೇ ಇರ್ಬೇಕು ಅಂತ ದೇವ್ರೇನ್ ಮಾಡಿದ್ರು, ಅದರ ಅವನ್ಗೆ ಏನ್ ಮಾಡ್ತಾರೆ, ಅವ್ನ ಬಂಧನದಲ್ಲಿ ಇಡ್ತಾರೆ. ಅದರ ಅದೇ ತರ ಜೀವಮಾನ ಧೂಳು ತಿಂತಾನೆ ಮೀನಿಕ, ನೀನು ಸಾಯ್ತೀಯ ಅಂತ ಬೈಬಲ್ನ ಕೊಟ್ಟಿದ್ಯಾ. ಲೂಸಿಫರ್ನ ಸಾಯಿಸ್ತಾರೆ, ಸೇತಾನ ಸಾಯಿಸ್ತಾರೆ ಅಂತಾರೆ. ಎಸ್, 1000 ವರ್ಷದ ನಂತರ ಸೇತಾನ ಸಾಯಿಸ್ತಾರೆ ಅಂತ ಬೈಬಲ್ ಬಹು ಸ್ಪಷ್ಟವಾಗಿ ಕೊಟ್ಟಿದ್ರೆ. ಈ ಒಂದು ಆಜ್ಞೆ, ಈ ಒಂದು ವಾಗ್ದಾನದ ಮೇಲೆನೆ ಆದಾಮ್ ಮತ್ತೆ ಅವಳಿಗೆ ತುಂಬಾ ನಂಬಿಕೆ ಇತ್ತು. ಅದಕ್ಕೆ
ತನ್ನ ಸಂತತಿ ಹುಟ್ಟಬೇಕಾರೆ, ತನ್ನ ಮೊದಲನೇ ಮಗ ಹುಟ್ಟಬೇಕಾರೆ ಏನಂತ ಭರವಸೆ ಇತ್ತು? ಇದೇ ಸಂತತಿ ಸರ್ಪ ತಲೆ ಜಸ್ಟ್ ನಾವು ಈಡಿನ ತಟ್ಟಿಗೆ ಹೋಗ್ಬಿಡ್ಬೋದು ಅಂತ ನಂಬಿಕೆ ಇತ್ತು. ಅರೆ ಕಾಯಿನು ಆಬೇಲ್ನ ಸಾಯಿಸಾಕ್ಬಿಟ್ರು. ಹಿಂಗೆ ಹೋಗ್ತಾ ಹೋಗ್ತಾ ಮೊದಲನೇ ಲೋಕ ಅಂತ್ಯ ಆಗೋಯ್ತು. ಜನಗಳೆಲ್ಲ ವಾಗ್ದಾನ ಮರ್ತು ಬಿಟ್ರು. ಆದ್ರೆ ಜನಗಳು ಮರ್ತರು, ದೇವ್ರು ಮರ್ತಿಲ್ಲ ನೋಡಿರ್ತೀನಿ. ಇದೇ ವಾಗ್ದಾನನ ದೇವ್ರ ಅಬ್ರಹಾಮಿಗೆ ತಿರ್ಗಾ ಇನ್ನೊಂದು ರೀತಿಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಏನ್ರಿ ತಿರ್ಗಾ ಜ್ಞಾಪಿಸ್ತಾರೆ. ಎಲ್ಲಿ? ಆದಿಕಾಂಡ 22ನೇ ಅಧ್ಯಾಯ, ಆದಿಕಾಂಡ 22ನೇ ಅಧ್ಯಾಯ 18ನೇ ವಾಕ್ಯ ಓದಿ. ಆದಿಕಾಂಡ 22:18. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಓದಿ ಸಿಸ್ಟರ್. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು. ನೋಡ್ರ, ನಿನ್ನ ಸಂತತಿ ಮುಖಾಂತರ ಎಲ್ಲಾರನ್ನ ಏನ್ ಮಾಡ್ತೀನಿ, ಆಶೀರ್ವಾದಿಸ್ತೀನಿ ಅಂತ ಅಂದ್ಬಿಟ್ಟು ದೇವರು ತನ್ನ ಮೇಲೆ ಆಣೆ ಇಟ್ಕೊಂಡು ಹೇಳ್ತಾರೆ. ಹಂಗಾರೆ ಯಾರ ಸಂತತಿ ಮುಖಾಂತರ? ನಿನ್ನ ಸಂತತಿ. ನೋಡಿದ್ರ, ಆಣೆ ಇಟ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರ ಆದಾಮ್ಗೆ ಹೇಳ್ಬೇಕಾದ್ರೆ ನೀನ್ ಸಂತತಿ ಸರ್ಪದ ತಲೆನ್ ಜಜ್ತಾರೆ ಅಂದ್ರು. ಇಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾರೆ. ಎರಡು ಒಂದೇ. ಸರ್ಪದ ತಲೆನ್ ಜಜ್ಜೋದು ಅಂದ್ರೆ ಸೇತಾನ ನಾಶ ಮಾಡೋದು. ಸೇತಾನ ನಾಶ ಮಾಡಿದ್ರೆ ಎಲ್ಲರಿಗೂ ಏನಾಗ್ತಾರೆ? ಆಶೀರ್ವಾದ ಬಂದೇ ಬರ್ತಂತೆ. ಅಲ್ಲಿ ನೆಗೆಟಿವ್ ಆಗಿ ಹೇಳಿದ್ರು, ಇಲ್ಲಿ ಪಾಸಿಟಿವ್ ಆಗಿ ತುಂಬಾ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಹೇಳ್ತಾರೆ. ಅಬ್ರಾಹ್ಮ ಮಕ್ಳಿದ್ರಾ? ಇರ್ಲಿಲ್ಲ. ಇಸಾಕ್ ಅಂತ ಮಗ ತುಂಬಾ ವರ್ಷದ ನಂತರ ಹುಡ್ತಾನೆ. ಆ ಇಸಾಕನೇ ತನ್ನ ವಾಗ್ದಾನ ಪುತ್ರ ಅಂತ ಏನ್ ಮಾಡ್ತಾರೆ, ನಂಬಿರ್ತಾರೆ. ಅವನೇ ಸಂತತಿ, ಅವ್ರ ಮುಖಾಂತರ ಎಲ್ಲಾರನ್ನೂ ಆಶೀರ್ವಾದ ಬರ್ತದೆ ನಂಬಿರ್ತಾರೆ. ಆದ್ರೆ ಇಸಾಕನ ಮುಖಾಂತರ ಏನಾಗಲ್ಲ. ಇಸಾಕನ್ ಇನ್ನ ತಿರ್ಗಾಡ್ ಮಕ್ಳು ಹುಡ್ತಾರೆ. ಇಸಾಕನ್ಗೆ ತಿರ್ಗಾ ಅದೇ ವಾಗ್ದಾನ ದೇವ್ರು ಏನ್ ಮಾಡ್ತಾರೆ, ನೆನಪಿಸ್ತಾರೆ. ಆದಿಕಾಂಡ 26:4. ಆಮೇಲೆ ಇಸಾಕನ್ ನೋಡ್ರೆ 2 ಜನ ಮಕ್ಳು. ಅವರು ಯಾಕೋಬ ಮತ್ತೆ ಏಸ. ದೇವ್ರು ಆತ್ಕೊಂಡವ್ರು ಯಾರನ್ನ? ಯಾಕೋಬನ್ಗೂ ಕೂಡ ದೇವ್ರು ಇದೇ ವಾಗ್ದಾನ ನೆನಪಿಸ್ತಾರೆ. ನೀನೆಲ್ಲಪ್ಪ ಸಂತತಿ, ನಿನ್ನ ಸಂತತಿ ಮುಖಾಂತರ ಏನ್ ಮಾಡ್ತೀನಿ, ಎಲ್ಲಾರನ್ನೂ ಆಶೀರ್ವದಿಸ್ತೀನಿ ಅಂತಂಬಿಟ್ಟು. ಅವಾಗ ಯಾಕೋಬ್ಗೆ ಇದೇ ಭರವಸೆ ಇರ್ತಾರೆ. ಓ, ನಮ್ಮಲ್ಲಿ ಒಂದು ಸಂತತಿ ಬರ್ತದೆ, ಅವ್ರು ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದ ಅಂತ ತರ್ತಾರೆ ಅಂತಂಬಿಟ್ಟು. ಸರಿ, ಯಾಕೋಬ್ಗೆ 8 ಜನ ಮಕ್ಳು ಅಂತ ನೋಡಿದ್ರೆ 12 ಜನ ಮಕ್ಳು. ಈ 12 ಜನ ಮಕ್ಳುಗಳಲ್ಲಿ ದೇವರು ಯಾವ ಮಗನ್ನ ಎಂದ್ರೆ ತನ್ನ ಸಂತತಿನ ಬರೋಂತ ಮಾಡೋದಿಕ್ಕೆ ಆಯ್ಕೆ ಮಾಡಿದ್ರು ಅಂತ ನೋಡಿದ್ರೆ, ದೇವರು ಯಾವ ಗೋತ್ರನ ಆಯ್ಕೆ ಮಾಡಿದ್ದ? ವೆರಿ ಗುಡ್, ಯಹೂದ ಗೋತ್ರ. ಯಾಕಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು ಬಂದಿದೆ ಯಾವ ಗೋತ್ರದಿಂದ? ಯೆಹೂದ ಗೋತ್ರ. ನೋಡ್ರಿ, ಅದಕ್ಕೆ ನೋಡಿ ಸಮಾಧಾನ ಕರ್ತನು ಅಂತ ಹೇಳ್ತಾರೆ. ಆದಿಕಾಂಡ 49ನೇ ಅಧ್ಯಾಯ 9ನೇ ವಾಕ್ಯ. ಶಾಂತಷ್ಟ ಓದಿ. 9 ಹಾ. ಯೆಹೂದನು ಪ್ರಾಯದ ಸಿಂಹದಂತಿದ್ದಾನೆ. ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದುಕೊಂಡು ಬೆಟ್ಟವನ್ನು ಏರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕೋದು ಯಾರಿಂದಾದಿತ್ತು? ಕಂಟಿನ್ಯೂ. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ನೋಡ್ರ, ಏನ್ರಿ? ರಾಜ್ಯ ದಂಡವನ್ನು ಹಿಡಿಯುವ ತಕ್ಕವನು, ರಾಜ್ಯ ಅಧಿಕಾರವನ್ನು ಆಳುವ ತಕ್ಕವನು ಬರುವ ತನಕ ರಾಜ್ಯ ದಂಡ ಯಹೂದ್ಯರಿಂದ ನೀಗೋದಿಲ್ಲ ಅನ್ಬಿಟ್ರು ಅಲ್ವರ. ಸಮಾಧಾನ ಪ್ರಭುವಂತ ಯೇಸು ಕ್ರಿಸ್ತನು ಬರೋ ತನಕ ನೀಗೋದಿಲ್ಲ. ಹಂಗ ದೇವ್ರು ಆಳ್ಕೊಂಡಂತ ಗೋತ್ರ ಯಾವ್ದಪ್ಪ ಅಂದ್ರೆ ಯಹೂದ ಗೋತ್ರ. ಸರಿ, ಇವಾಗ ಇದೆಲ್ಲಾ ಪ್ರೋಗ್ರೆಸ್ಸು. ಈಡೇನ್ ತೋಟದಿಂದ ಯಾರು ನೋಡ್ಕೊಂಡ್ ಬರ್ತಾವ್ರೆ? ಸೇತಾನ್ ಕೂಡ ನೋಡ್ತಾವನೆ. ಯಾಕೆ? ಸರ್ಪನ ಜಜ್ಜದು ಯಾರೋ? ಸ್ತ್ರೀಯ ಸಂತತಿ. ಇವಾಗ ಸೇತಾನ್ ಏನ್ ಮಾಡ್ತಾನೆ, ಯಾರಪ್ಪ ಈ ಸಂತತಿ ಅಂತ ಏನ್ ಮಾಡ್ತಾನೆ, ಥಿಂಕ್ ಮಾಡ್ತಾನೆ. ಯಾಕಂದ್ರೆ ಇವನ್ನ ನಾಶ ಮಾಡೋದಕ್ಕೆ ಬರೋದು ಒಬ್ರು ಸಂತತಿ. ಅವಾಗ ಸೇತಾನ್ ಸುಮ್ನೆ ಇರ್ತಾನ? ಇವಾಗ ಅವನ ನಾಶ ಮಾಡಕ್ಕೆ ಯಾರೋ ಬರ್ತಾರೆ, ಸೇತಾನ್ ಸುಮ್ನೆ ಇರ್ತಾನ? ಸುಮ್ನೆ ಇರ್ತಾನ ಇಲ್ವಾ? ಸುಮ್ನೆ ಇರಲ್ಲ. ಇವನ್ಗೇನೋ ತೊಂದರೆ ಮಾಡ್ಬೇಕು ಅಂತ ಸಂತತಿಗೆ ಏನ್ ಮಾಡ್ತಾನೆ, ಇವನ್ ಪ್ಲಾನ್ ಮಾಡದಂತೆ. ಅದಕ್ಕೆ ಇವತ್ ಸಬ್ಜೆಕ್ಟ್ ಸಂತತಿ ಯಾರನ್ನ ಟ್ರ್ಯಾಕ್ ಮಾಡೋದು. ದಯವಿಟ್ಟು ಎಲ್ಲ ಗಮನ ಇಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸೇತಾನ್ ಏನ್ ಮಾಡ್ತಾನೆ, ಓಹೋ ಯಹೂದ ಇಂದ ಬರ್ತದಾ, ಇಸ್ರೇಲ್ ಇಂದ ಬರ್ತದಾ, ಸರಿ ಇದನ್ನ ಏನ್ ಮಾಡೋಣ, ಹೆಂಗಾರ ಮಾಡಿ ನಾಶ ಮಾಡೋಣ ಅಂದ್ಬಿಟ್ಟು ಇಸ್ರೇಲ್ನ ಹಾಳು ಮಾಡಾಕ್ಬಿಡ್ತಾನೆ. ಇಸ್ರೇಲ್ನ ಚೆದರ್ಸ್ಬಿಡ್ತಾನೆ. ಯಹೂದ್ಯರು ಎಲ್ಲಾರು ಏನಾಗ್ಬೇಕು, ದೇವ್ರ ವಿರುದ್ಧ ಪಾಪ ಮಾಡ್ಬೇಕು, ಆ ತರ ಏನ್ ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ. ಯಾಕೆಂದ್ರೆ ಸೇತಾನ್ಗೆ ಭಯ ಅಂದ್ರೆ ಇದೆ. ಯಾರನ್ನ ಕಂಡ್ರೆ ಅಂತಂದ್ರೆ ಈ ಸ್ತ್ರೀಯ ಸಂತತಿನ ಕಂಡ್ರೆ ಸೇತಾನ್ಗೆ ತುಂಬಾ ಏನಾಗಿದೆ, ಭಯ ಇದೆ. ಈ ಸಂತತಿ ಯಾರಂತ ನಾವು ಟ್ರೇಸ್ ಔಟ್ ಮಾಡೋಣ ಇವತ್ತು. ಓಕೆನಾ? ಸಸ್ಪೆನ್ಸ್. ಸರಿ, ಅದಕ್ಕೆ ಏನ್ ಮಾಡ್ತಾನೆ, ಇಸ್ರೇಲ್ ಜನಗಳು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ಕೊಂಡು ಬಂದ್ಮೇಲೆ ಗೊಂಡ್ಗೂಟ ತರ ಮಾಡ್ತಾನೆ, ವಿಗ್ರಹಾರಾಧನೆ ಮಾಡ್ತಾನೆ,
ದೇವರು ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಶತ್ರುಗಳು ಇಸ್ರೇಲ್ನ ಅಟ್ಯಾಕ್ ಮಾಡತನ ಮಾಡ್ತಾರೆ. ಇಸ್ರೇಲು ಸೆರೆಗೆ ಹೋಗ್ತಾರೆ. ಇಸ್ರೇಲು 2 ಭಾಗ ಆಗ್ಬಿಡ್ತದೆ ಅಲ್ವರ. ಆದ್ರೆ ದೇವರು ಇಸ್ರೇಲ್ನ ನಾಶ ಮಾತ್ರ ಮಾಡ್ಲಿಲ್ಲ. ಯಾಕಂದ್ರೆ ಸಂತತಿ ಯಹೂದ್ಯರ ದೇಶದಿಂದನೇ ಬರಬೇಕು ಅಂತ. ಕೊನೆಗೆ ಸೈತಾನ್ ಟ್ರ್ಯಾಕ್ ಮಾಡ್ತಾ ಇರ್ತಾನೆ, ಯಾರಪ್ಪ ಸಂತತಿ ಸಂತತಿ ಅಂತ ನೋಡಿದ್ರೆ ಒಂದಿನ ಗಬ್ರಿಯಲ್ ಬಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ಯಾರಿಗೆ? ಮರಿಯಾಳಿಗೆ, ನೀನು ದೇವರ ಆಯ್ಕೆಯಾಗಿರಂತ ಒಂದು ಸ್ತ್ರೀ, ನಿನ್ನ ಮುಖಾಂತರ ಆ ಸಂತತಿ ಬರ್ತದೆ ಅಂತ ಹೇಳ್ತೀವಿ. ನಾವು ಸೇತಾನ ಏನಾಗ್ತಾನೆ ಕ್ಲೀನಾಗೆ ಅಲರ್ಟ್ ಆಗ್ಬಿಡ್ತಾನೆ. ಅದಕ್ಕೆ ಮರಿಯಾಳನ್ನ ಸಾಯಿಸ್ಬೇಕು ಅಂತ, ಸ್ತ್ರೀಯ ಸಂತತಿ ಮರಿಯಾಳ್ ಗರ್ಭದಲ್ಲಿ ಇರ್ಬೇಕಂದ್ರೆ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಹಿಂಗೆ ವ್ಯಭಿಚಾರಿ ಅಂತ ತಪ್ಪಾಗೆ ಆಪಾದನೆ ಹೊರ್ಸೋದಿಕ್ಕೆ ದೇವರು ಏನ್ ಮಾಡ್ತಾರೆ, ಯೋಸೆಫ್ಗೆ ಕನ್ಸಲ್ಲಿ ಗೈಡ್ ಮಾಡ್ತಾರೆ ಅಲ್ವರ. ಇವೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿರಂತ ವಾಕ್ಯ ಓದಿಸ್ತಾ ಇಲ್ಲ ಅದರ, ನೀವೆಲ್ಲ ತುಂಬಾ ಇಂಟೆಲಿಜೆಂಟ್ ಆಗಿರೋ ಕ್ರೈಸ್ತವರು ತುಂಬಾ ಚೆನ್ನಾಗಿ ಬೈಬಲ್ ಓದ್ತೀರಾ ಅಂತ ನೋಡಿ. ಅವಾಗ ಏನಾಗ್ತದೆ ಬಂದ್ಬಿಟ್ಟು ಏನ್ರಿ, ಯೋಸೆಫ್ ಕನ್ಸಲ್ಲಿ ಹೇಳಿದ ತಕ್ಷಣ ಯೋಸೆಫ್ ಮರಿಯಳನ್ನ ಮದ್ವೆ ಆಗ್ತಾರೆ. ಆವಾಗ ಆ ಸಂತತಿ ಏನಾಗ್ತದೆ, ಹುಡ್ತದೆ. ಆ ಸಂತತಿ ಯಾರು ಓದ ನೋಡಿ. ಇಲ್ಲಿ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯ ಓದಿ. Hebrews 2:16. ಇಬ್ರಿಯರಿಗೆ 2:16. ದೇವದೂತರನ್ನು ಇದ್ದಿದ್ದವರನ್ನೆಂದು ಬರೆದಿಲ್ಲ. ಓದಿಲ್ಲ ಓದಿ ಸಿಸ್ಟರ್. ಅಬ್ರಾಹ್ಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ವೆರಿ ಗುಡ್. ನೋಡ್ರ ಯಾರಂತೆ, ಯೇಸುಗೂ ಹೆಂಗ್ ಬಂದ್ರಂತೆ, ಅಬ್ರಾಹ್ಮನ ಸಂತತಿಯಾಗಿ ಬಂದಿರತ್ತೆ. ನೋಡ್ರ ಸೀಡು ಸಂತತಿ ಟ್ರೆಸೂಟ್ ಆಗ್ತಿದ್ದಿಲ್ಲ. ಓದಿ ಗಲಾತಿಯರು 3:16 ಓದಿ. ಗಲಾತಿಯರು 3:16. ದೇವರು ಅಬ್ರಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ನೋಡ್ರ ಯಾರಂತೆ, ಕ್ರಿಸ್ತನು. ಅಂದ್ರೆ ಹಂಗಾರೆ ಸಂತತಿ ಯಾರಪ್ಪ? ಕ್ರಿಸ್ತನು. ಇವಾಗ ಸೈತಾನ ಏನಾಗ್ಬಿಟ್ಟು ಅಲರ್ಟ್ ಆಗ್ಬಿಟ್ಟ, ಓಹೋ ಹಂಗಾರೆ ಸಂತತಿ ಯಾರಪ್ಪ ಅಂದ್ರೆ ಜೀಸಸ್ ಕ್ರೈಸ್ಟು. ಅದಕ್ಕೆ ಜೀಸಸ್ ಹುಟ್ಬೇಕಾರೆ ಏನ್ ಮಾಡಿದ್ರು, ಹೆರಾಡ್ ಮುಖಾಂತರ ಎಲ್ಲಾ ಕೂಸ್ಗಳನ್ನ ಸಾಯಿಸಕ್ ಪ್ಲಾನ್ ಮಾಡೋದು. ನೋಡಿದ್ರ ಹೆರಾಡ್ ಆಕ್ಚುಲಿ ಏನ್ ಮಾಡ್ದ, ಕ್ರಿಸ್ತನ ಸಾಯಿಸೋದಕ್ಕಂತ ಬರ್ದ. ಆದ್ರೆ ದೇವರು ಅವ್ರಿಗೆ ಕನ್ಸಲ್ಲಿ ವಾರ್ನಿಂಗ್ ಕೊಟ್ಟಿದ್ದ, ಎಲ್ಲ ಐಗುಪ್ತ ದೇಶಕ್ಕೆ ಓಡಾಕ್ತಾರೆ. ನೋಡಿದ್ರ ಅವಾಗ ಎಲ್ಲಾ ಕೂಸುಗಳು ಏನ್ ಮಾಡ್ತಾರೆ, ಸಾಯ್ತಾರೆ. ಸರಿ, ಆ ಕೂಸು ದೊಡ್ಡದಾಗೋಯ್ತು, ಅದರ ಬ್ಯಾಪ್ಟಿಸಮ್ ತಗೊಂತಾರೆ. ದೀಕ್ಷೆನ ತಗೊಂಡಿದ್ಮೇಲೆ ಸೇಸು ಕುಸು ಬಂದಿರೋಂಥ ಶೋಧನೆ ಎಂತ ಬಂದು ಶೋಧನೆ. ಮೊದಲು ಶೋಧನೆ ಎಂತ ಬಂತು ಯಾರಿಗೆ ಗೊತ್ತಿದ್ಯಾ? ನೀನು ಕಲ್ಗಳು ಏನ್ ಮಾಡ್ಕೊಂಡ್ ತಿನ್ನು, ರೊಟ್ಟಿ ಮಾಡ್ಕೊಂಡ್ ತಿನ್ನು ಅಲ್ವರ. ಸೇತಾನ ಹೇಳ್ಬೇಕಾರೆ ಹಿಂಗ್ ಹೇಳ್ತಾನೆ, ನೀನು ದೇವ್ರ ಮಗನಾಗಿದ್ರೆ ಅಂತ ವಾಕ್ಯದಲ್ಲಿ ಓದಿದ್ದೀರಾ? ಓದಿ ಅಂತೀನಿ. ಮತ್ತೆಯಲ್ಲಿ 4ನೇ ಅಧ್ಯಾಯ 3ನೇ ವಾಕ್ಯ. ನೀನು ದೇವರ ಮಗನಾಗಿದ್ದರೆ ಜಲ್ದಿ ಓದ್ಬೇಕು ವಾಕ್ಯನ. ಮತ್ತೆ 4ನೇ ಅಧ್ಯಾಯ 3ನೇ ವಾಕ್ಯ. ಆಗ ಆ ಶೋಧಕನು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ಅಪ್ಪಣೆ ಕೊಡು ಎಂದು ಹೇಳಲು ತಿಂದ್ರ ಮಾತ್ರದಿಂದ ಬದುಕುವುದಿಲ್ಲ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು. ಓಕೆ, ಥ್ಯಾಂಕ್ ಯು. ಸ್ವಲ್ಪ ಒಂದು ಮುಖ್ಯವಾದ ರಿಕ್ವೆಸ್ಟ್ ಹೇಳ್ತೀನಿ ಕೇಳಿ. ವಾಕ್ಯನ ಓದ್ಬೇಕಾರೆ ಯಾರೊಬ್ರು ಓದ್ತಾ ಇರ್ಬೇಕಾದ್ರೆ ಒಬ್ಬಕ್ಕೆ ಅವಕಾಶ ಮಾಡಿಕೊಡ್ರಿ, ಓಕೆನಾ? ಕ್ಲಾಶ್ ಆಗೋದು ಬೇಡ. ಆಮೇಲೆ ಯಾವ ವಾಕ್ಯ ಹೇಳ್ತೀನೋ ಆ ವಾಕ್ಯ ಮಾತ್ರ ಓದಿ, ನಾವು ಒಂದೊಂದೇ ನೋಡ್ಕೊಂಡು ಹೋಗೋಣ ನಿಧಾನವಾಗಿ, ಓಕೆನಾ? ಸರಿ, ಇನ್ನೊಂದ್ಸತಿ ದಯವಿಟ್ಟು ಯಾರು ಓದ್ರಿ. ಆಮೇಲೆ ಓದ್ಬೇಕಾದ್ರೆ ನೆಟ್ವರ್ಕ್ ಕೂತ್ಕೊಂಡು ಓದಿ. ನೆಟ್ವರ್ಕ್ ಕಟ್ ಆಗ್ತಾ ಇದ್ರೆ ಶಾಂತ ಮಾಸ್ಟರ್ ಸಹೋದರಿಗಳಿಗೆ ಅನುಕೂಲ ಮಾಡ್ಕೊಡಿ, ಅವ್ರು ಓದೋರು ಓದ್ಲಿ, ಓಕೆನಾ? ಮತ್ತೇಯದಲ್ಲಿ 4ನೇ ಅಧ್ಯಾಯ 3ನೇ ವಾಕ್ಯ ಇನ್ನೊಂದ್ಸತಿ ದಯವಿಟ್ಟು ಯಾರು ಓದ್ರಿ. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪನೆ ಕೊಡು ಎಂದು ಹೇಳಲು. ಸಾಕಷ್ಟು ಬ್ರದರ್. ಅದೇ ನೋಡ್ಬೇಕಾರೆ ನೀನ್ ದೇವ್ರ ಮಗನಾಗಿದ್ರೆ ಈ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾರೆ. ಇದು ಹೇಳ್ಬೇಕಾರೆ ಲೂಸಿಫರ್ ಗೊತ್ತಿಲ್ವಾ ಯೇಸು ಕ್ರಿಸ್ತ ದೇವ್ರ ಮಗ ಅಂತ? ಮತ್ತೇನಕ್ಕೆ ಕೇಳಿದ್ರು ಅಂದ್ರೆ, ನೀನ್ ನಿಮ್ಮ ಅಪ್ಪನ ಮಗನಾಗಿದ್ರೆ ಮಾಡುವಂದಾಗೆ. ಇವಾಗ ನಮ್ಗೆ ಏನೋ ಹೇಳಿದ್ರೆ ನಮ್ಗೆ ಹೆಂಗ್ ಕೋಪ ಬರ್ತದೆ? ಫಸ್ಟ್ ಮಾಡ್ಬಿಟ್ಟು ಪ್ರೂವ್ ಮಾಡಿ ನೋಡಿಸ್ತೀರಿ. ಯೇಸು ಕ್ರಿಸ್ತನ ಕೋಪ ಪರ್ಸೋದಿಕ್ಕೇನೆ ಲೂಸಿಫರ್ ಏನ್ ಮಾಡಿರೋದು, ಈ ತರ ಹೇಳಿರೋದು. ಯಾಕೆ?
ಕ್ರೈಸ್ಟ್ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರೆ ಮುಗೀತು, ದೇವರೇ ಅವ್ರನ್ನ ಏನ್ ಮಾಡ್ತಾರೆ, ಪಾಪದ ಸಂಬಳ ಮರಣ ಅಂತ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಸೇತಾನ್ ಪ್ಲಾನ್. ಅದಕ್ಕೆ ನೋಡಿ, ಯೇಸು ಕ್ರಿಸ್ತು ಫಸ್ಟ್ ಟೈಮ್ ಆಲಯದಲ್ಲಿ ಉಪದೇಶ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ನೋಡಿರಂತ ಎಲ್ಲಾ ಜನಗಳು ಅದನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅಲ್ವರ. ಓದಿ ಲೂಕ 4ನೇ ಅಧ್ಯಾಯ 21-22. ಆತನು ಅವರಿಗೆ, ಇವತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನೇ ಎಂದು ಮಾತಾಡಿಕೊಂಡರು. ನೋಡ್ರ, ಯೋಸೆಫನ ಮಗನಲ್ವೇ ಅಂತ ಬಾಯಿಂದ ಬರುವಂತ ಮಾತುಕೊಂಡು ಆಶ್ಚರ್ಯ ಪಟ್ರು, ಖುಷಿ ಪಟ್ರು ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಿಗೆ ಇದೇ ಜನಗಳು ಏನಪ್ಪಾ ಮಾಡಿದ್ರು ಅಂತಂದ್ರೆ, ಎಷ್ಟು ಕೋಪ ಬಂತು ಅಂದ್ರೆ ಯೇಸು ಕ್ರಿಸ್ತನ ಬೆಟ್ಟದ ಕಡಿವಾಣಿ ಕೊಂಡೋಗಿ ತಳ್ಬಿಡೋಣ ಅಂತ ಪ್ಲಾನ್ ಮಾಡೋದಂತೆ. 28-29 ಓದಿ ಅದರಲ್ಲೇ. ಸಭಾಮಂದಿರ ಶಾಂತ ಅಷ್ಟ ನಿಮ್ದು ಮ್ಯೂಟ್ ಆಗೋಯ್ತು. ಓದಿ ಪ್ರಸನ್ನ ಬದರ್ ಓದಿ. ಸಭಾ ಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಗಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು. ನೋಡ್ರ, ಬೆಟ್ಟ ತಳಬೇಕು ಅಂತಿದ್ರಂತೆ. ಇದೆಲ್ಲ ಯಾರ ಪ್ಲಾನು? ಸೇತಾನ್ ಪ್ಲಾನ್. ಅದೇ ಯೇಸು ಕ್ರಿಸ್ತು ಏನ್ ಮಾಡದಂತೆ, ಒಡೆಯಕ್ ಬತ್ತಂತ ಹೊಡ್ಸ್ಕೊಂಡ್ಬಿಟ್ರ, ತಪ್ಪಿಸ್ಕೊಂಡು ಹೋಗ್ತಾರೆ ನೋಡಿ ಅಂತೀನಿ. ಅದಕ್ಕೆ ಹೇಳಿದ ಯೇಸು ಕ್ರಿಸ್ತು ಸರ್ಪಗಳ ತರ ಜಾಣರಾಗಿರಿ ಅಂತ. ಯಾರು ಒಡೆಯಕ್ ಬತ್ತಾನ ಹೊಡ್ಸ್ಕೊಳೋದಲ್ಲ, ಹೊಡ್ಸ್ಕೊಳಕ್ ಟೈಮ್ ಇದೆ, ಅವಾಗ ಹೊಡ್ಸ್ಕೊಬೇಕು. ಎಸ್ಕೇಪ್ ಆಗ್ಬೇಕು ನೋಡ್ರಿ ಅಂತೀನಿ. ನಮ್ ಗುರುಗಳು ಏನಾಗವ್ರೆ ಎಸ್ಕೇಪ್ ಆಗ ನೋಡಿರ್ತೀನಿ. ಅನ್ಸತಿ ಯೇಸು ಕ್ರಿಸ್ತನ ಕಲ್ಲು ಹೊಡಿಬೇಕು ಅಂತ ಕಲ್ತು ಅಂತಾರೆ. ಎಲ್ಲ ಕಲ್ತು ಹೊಡೆಯಕ್ ಬಂದವಾಗ ಯೇಸು ಕ್ರಿಸ್ತು ಎಸ್ಕೇಪ್ ಆಗ್ಬಿಡ್ತಾರೆ. ಅದರ ಯೋಹನ 10ನೇ ಅಧ್ಯಾಯ 31-39 ವಾಕ್ಯದಲ್ಲಿ ಬರ್ತಾರೆ. ಮನೇಲಿ ಬಿಡುವಿದಾಗ ಓದಿ. ಅದರ ನೋಡಿ, ಇವೆಲ್ಲ ಇನ್ಸಿಡೆಂಟ್ ಅಲ್ಲಿ ಸರ್ಪ ಕಚ್ಚಕ್ ಬಂತು, ಆದ್ರೆ ಸಂತತಿ ಏನಾಗಿದೆ, ಎಸ್ಕೇಪ್ ಆಗಿದೆ. ಸಂತತಿ ಮರಣದಿಂದ ಎಸ್ಕೇಪ್ ಆಗ್ತಾನೆ ಇದೆ. ಹೀಗೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದಿನ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಇಷ್ಟು ದಿನ ಮರಣದಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರೋರು ಸಡನ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ ನಾನು ಸಾಯ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಇವಾಗ ಮರಣದಿಂದ ತಪ್ಪಿಸ್ಕೊಂಡು ಹೋಗೋರು, ಸಾವಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರೋರು ಸಡನ್ ಆಗಿ ಏನ್ ಹೇಳ್ತಾರೆ, ನಾನು ಏನಾಗ್ತಾ ಇದೀನಿ ಇನ್ಮೇಲೆ ಸಾಯ್ಬೇಕು ಅಂತ ಹೇಳಿದ ತಕ್ಷಣ ಸೇತಾನ್ಗೆ ಮೈಂಡ್ ಕೊಲಾಪ್ಸ್ ಆಗ್ಬಿಡ್ತಾರೆ. ಯಾಕೆ ಅಂದ್ರೆ ಇದೇನಪ್ಪ ಇದು, ಇಷ್ಟು ದಿನ ನಾನು ಇವ್ರನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಇವ್ರು ತಪ್ಪಿಸ್ಕೊಂಡು ಹೋಗ್ತಾ ಇದ್ರು, ಇವಾಗ ಇವರೇ ಸಾಯ್ತೀನಿ ಅಂತ ಹೇಳ್ತಾವ್ರಲ್ಲ ಅಂತಂದ್ಬಿಟ್ಟು ಸೇತಾನ್ಗೆ ಏನಾಗ್ತದೆ, ಓಹೋ ಹಂಗಂದ್ರೆ ಕ್ರೈಸ್ಟ್ ಸತ್ರೆ ನನಗೇನೋ ತೊಂದರೆ ಆಗ್ತದೆ ಅಂತ ಏನ್ ಮಾಡ್ತಾನೆ ಸೇತಾನ್ ತನ್ನ ಪ್ಲಾನ್ ಚೇಂಜ್ ಮಾಡ್ಬಿಡ್ತಾನೆ. ನೋಡಿರ್ತೀನಿ ಎಲ್ಲಿ ಓದಿ, ಮ್ಯಾಥ್ಯೂ 16:21 ಓದಿ, ಮತ್ತೆ 16:21 ಓದಿ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3 ದಿನದಲ್ಲಿ ಪುನರ್ತನ ಆಗ್ಬೇಕು ಅಂತ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಅವಾಗಿಂದ ಹೇಳೋದಿಕ್ಕೆ ತೊಡಗುದಂತೆ. ಅದರ ಏನಾಗಬೇಕು, ನಾನು ಸಾಯ್ಬೇಕು, ಪುನರ್ತನ ಆಗ್ಬೇಕು, ಸಾಯ್ಬೇಕು ಅಂದ್ಬಿಟ್ಟು ಇದು ಹೇಳಿದ ತಕ್ಷಣ ಸೇತಾನ್ ಏನ್ ಮಾಡ್ತಾನೆ, ಅವ್ರೇ ಹಂಗಾರೆ ಈ ಮನುಷ್ಯ ಸಾಯ್ಬಾರ್ದು ಅಂತ ಏನ್ ಮಾಡ್ತಾನೆ, ಪ್ಲಾನ್ ಚೇಂಜ್ ಮಾಡ್ತಾನೆ. ಇಮ್ಮಿಡಿಯೇಟ್ ಸೇತಾನ್ ಮಾತಾಡ್ತಾನೆ. ನೋಡಿ ಯಾರ ಮುಖಾಂತರ ಮಾತಾಡ್ತಾನೆ ಅಂದ್ರೆ, ತನ್ನ ಫೇವ್ರೆಟ್ ಡಿಸೈಪಲ್ ಆಗಿರೋಂಥ ಅಪೋಸ್ಟಲ್ ಆಗಿರೋಂಥ ಪೇತ್ರ ಮುಖಾಂತರ ಮಾತಾಡ್ತಾನೆ. ಏನಂತ ಮಾತಾಡ್ತಾರೆ ಓದಿ, 23ನೇ ವಾಕ್ಯ ಅಷ್ಟರ್. ಮ್ಯಾಥ್ಯೂ 16:23. ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ 22-23 ಸಿಸ್ಟರ್, 22-23 ಓದಿ. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು. ನೋಡ್ರ ಏನನ್ ಮಾಡ್ತಾರೆ, ಪೇತ್ರ ಯೇಸು ಕ್ರಿಸ್ತನ ಕರೆದ್ಬಿಟ್ಟು, ನೀನ್ ಎಂದಿಗೂ ಈ ತರ ಹೇಳ್ಬಾರ್ದು, ನೀನ್ ಎಂದಿಗೂ ನಿಂಗೆ ಸಾಯ್ಬಾರ್ದು ಅಂತ ಏನ್ ಮಾಡ್ತಾರೆ ಹೇಳೋದಕ್ಕೆ ಶುರು ಮಾಡಿದಾಗ ಯೇಸು ಕ್ರಿಸ್ತು ಪೇತ್ರ ನೋಡ್ಬಿಟ್ಟು ಏನ್ ಗದರಿಸ್ತಾರೆ ನೋಡಿದ್ದೀನಿ. 23
ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು. ನೋಡ್ರ, ಇಮ್ಮಿಡಿಯೇಟ್ ಆಗಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಸೇತಾನನೇ ಅಂತ ಹೇಳ್ತಾರೆ. ಯಾಕೆ ಇದು ಮಾತಾಡಿದ್ ಯಾರಪ್ಪ ಅಂದ್ರೆ ದೇವ್ರು ಮಾತಾಡಿಲ್ಲ, ಸೇತಾನು ಪೇತ್ರ ಮುಖಾಂತರ ಏನ್ ಮಾಡ್ತಾನೆ? ಮಾತಾಡ್ತಾನೆ, ನೀನ್ ಸಾಯ್ಬೇಡ್ದು ಅಂತ. ಅಲ್ವರ, ಯಾಕೆ ನೀನ್ ಸತ್ರ ನನ್ಗೇನ ಫಲ ಮಾಡ್ಬಿಡ್ತಾರಪ್ಪ, ಹುಷಾರಾಗಿರು ಅಂತಬಿಟ್ಟು ಕಾಯ್ತಾನೆ ಅವತ್ತಿಂದ. ಅದಕ್ಕೆ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕಾರೆ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಿ ಪಿಲಾತ್ ಹತ್ರ ಕೊಂಡೋಗ್ತಾರೆ. ಪಿಲಾತು ಎಷ್ಟೋ ಪ್ರಶ್ನೆನ ಕೇಳ್ತಾರೆ, ಯೇಸು ಕ್ರಿಸ್ತನ ಮಾತಾಡ್ಲೇ ಇಲ್ಲ. ಯಾಕೆಂದ್ರೆ ಚೆನ್ನಾಗ್ ಗೊತ್ತು, ಏನಾರ ಮಾತಾಡಿದ್ರೆ ಪಿಲಾತ್ನ ರಿಲೀಸ್ ಮಾಡ್ಬಿಡ್ತಾರೆ ಅಂತ. ಇವ್ರು ಸಾಯ್ದರೆ ಇದ್ರೆ ನಮಗ್ ರಕ್ಷಣೆನೇ ಬರಲ್ವಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಏನೂ ಮಾತಾಡ್ದಿರ ಸೈಲೆಂಟ್ ಆಗಿರ್ತಾರೆ. ಇದು ನೋಡ್ಬಿಟ್ಟೆ ಪಿಲಾತ್ ಏನಾಗ್ಬಿಡ್ತಾರೆ, ಶಕ್ ಆಗ್ಬಿಡ್ತಾರೆ. ಅದಕ್ಕೆ ಪಿಲಾತ್ ಕೈ ತೊಳ್ಕೊಂಡ್ಬಿಡ್ತಾರೆ, ನನಗೂ ಈ ಮರಣಕ್ಕೇನು ಸಂಬಂಧ ಇಲ್ಲ ಅಲ್ವರ. ಹೇಳ್ತಾರೆ ಯೇಸು ಕ್ರಿಸ್ತನ್ಗೆ, ನಿನ್ಗೆ ಗೊತ್ತಿಲ್ವಾ ನನ್ಗೆ ಪವರ್ ಇದೆ, ಜೀವ ದಾನ ಮಾಡಕ್ಕೂ ನಿಮ್ಗೆ ಮರಣಕ್ಕೆ ಶಿಕ್ಷೆ ಕೊಡೋದಕ್ಕೂ ನನ್ಗೆ ಪವರ್ ಇದೆ, ದಯವಿಟ್ಟು ಹೇಳು ಅಂತ ಹೇಳ್ಬೇಕಾರೆ ಕ್ರೈಸ್ಟ್ ಏನ್ ಹೇಳ್ತಾರೆ? ದೇವ್ರು ಕೊಡ್ತಾರೆ, ನಿಂಗೆ ಯಾವ ಪವರು ಇಲ್ಲಪ್ಪ ಅಲ್ವರ. ಏನು ಒಂದ್ ಸ್ವಲ್ಪ ಕೂಡ ಮಾತಾಡಕ್ ಹೋಗಿಲ್ಲ. ಶಿಲ್ಮೆ ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನೀನ್ ದೇವ್ರ ಮಗನಾಗಿರಿ ಇಳಿದ್ವಾ ಅಂತಂದ್ಬಿಟ್ಟು. ತಿರ್ಗಾಲ್ ಏನಕ್ಕೆ ಕೇಳಿದ್ದು? ಯೇಸು ಕ್ರಿಸ್ತು ಬಂದ್ಬಿಡ್ಲಿ ಅಂತಂದ್ಬಿಟ್ಟು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ಇದ್ಯಾವುದು ವರ್ಕೌಟ್ ಆಗಲ್ಲ. ಕೊನೆಗೆ ಏನಪ್ಪಾ ಆಗ್ತಾರೆ ಅಂತಂದ್ರೆ, ಸರ್ಪ ಆ ಹಿಮಡಿನ ಕಚ್ಚಿದಂತೆ ಆಗ್ತದೆ. ಸಂತತಿ ಏನಾಯ್ತು? ಮರಣನ ಬಂತು. ಇದೇ ಗಾಡ್ಸ್ ಪ್ಲಾನಾ? ಇಲ್ಲ. ನಮ್ಗೆ ಚೆನ್ನಾಗ್ ಗೊತ್ತು, ಯೇಸು ಕ್ರಿಸ್ತು 3 ದಿನದಲ್ಲಿ ಏನಾದ್ರು ಪುನರುತ್ಥಾನ ಆದ್ರು. ದೇವ್ರು ಏನ್ ಮಾಡ್ತಾರೆ? ಅವ್ರಿಗೆ ಪುನರುತ್ಥಾನದಲ್ಲಿ ಎಬ್ಬಿಸ್ತಾರೆ ಅಲ್ವರ. ಏನ್ ಮಾಡ್ತಾರೆ? ಅವ್ರಿಗೆ ಪರಲೋಕದ ಆಶೀರ್ವಾದ ಕೊಡ್ತಾರೆ. ಸರಿ, ಇವಾಗ ಇದು ಕೇಳಿದ್ರಿ, ಸ್ತ್ರೀ ಸಂತತಿ ಯಾರಂತ ಗೊತ್ತಾಗೋಯ್ತು ನಮ್ಗೆ. ಸರ್ಪನ ಜಡ್ಜ್ ಅಂತ ಸ್ತ್ರೀ ಸಂತತಿ ಯೇಸು ಕ್ರಿಸ್ತು ಅಂತ ಗೊತ್ತಾಯ್ತಪ್ಪ. ಆಯ್ತು, ಇವತ್ತು ನಿಮ್ಗೆ ಎಲ್ಲರಿಗೂ ಒಂದು ಪ್ರಶ್ನೆ, ಯೇಸು ಕ್ರಿಸ್ತು ಪುನರುತ್ಥಾನ ಆದ್ರ ಇಲ್ವಾ? ಆದ್ರು. ವೆರಿ ಗುಡ್. ಸರಿ, ಹಂಗಾರೆ ಆ ಸ್ತ್ರೀಯ ಸಂತತಿ ಇವತ್ತವರೆಗೂ ಯಾಕೆ ಸರ್ಪದ ತಲೆನ ಜಜ್ಜಿಲ್ಲ? ಯಾಕೆ ಇವತ್ತೂ ಯೇಸು ಕ್ರಿಸ್ತು ಸೇತಾನ್ ತಲೆನ ಇನ್ನ ಜಜ್ಜಿಲ್ಲ? ಯಾಕೆ ಹೇಳಿ? ಯಾಕೆ ಗೊತ್ತಾ? ಇದೇ ಗ್ರೇಟ್ ಸಸ್ಪೆನ್ಸ್ ಬೈಬಲ್ ಅಲ್ಲಿ. ಇದೇ ಮುಖ್ಯವಾಗಿರೋಂಥ ಟರ್ನಿಂಗ್ ಪಾಯಿಂಟ್, ಮುಖ್ಯವಾಗಿರೋಂಥ ಪಾಠನ ಇಲ್ಲಿಂದನೇ ಏನಾಗೋದು ಶುರು ಆಗೋದು. ಏನ್ ಗೊತ್ತಾ? ಈಗ ಸೇತಾನು ಕೂಡ ಇದೇ ವ್ಯವಸ್ಥೆ ಮಾಡ್ತಾನೆ. ಏನಪ್ಪ, ಸ್ತ್ರೀ ಸಂತತಿ ಬಂದ್ರು, ಏನು ಮಾಡಿದ್ರೆ ಹೋಗ್ಬಿಟ್ರಲ್ಲ ಪರಲೋಕಕ್ಕೆ. ಹಂಗಾರೆ ಸ್ತ್ರೀ ಸಂತತಿ ಯಾರು? ಅವನು ಥಿಂಕ್ ಮಾಡ್ತಾವನೆ ಅಲ್ರ. ದಿಸ್ ಈಸ್ ದ ಗ್ರೇಟ್ ಸಸ್ಪೆನ್ಸ್. ಇದೇ ಟ್ರೆಜರ್, ಇದೇ ಮಿಸ್ಟ್ರಿ. ಹೆಂಗ್ ಗೊತ್ತಾ ಮಿಸ್ಟ್ರಿ? ಕ್ರಿಸ್ತನು ಅಂದ್ರೆ ಯಾರು ಇವಾಗ ನಾವು ಚೆಕ್ ಮಾಡ್ಬೇಕು. ಇವಾಗ ನಿಮ್ಗೆಲ್ಲರಿಗೂ ಪ್ರಶ್ನೆ ಕೇಳ್ತೀನಿ, ಯೇಸು ಕ್ರಿಸ್ತನ ಒರಿಜಿನಲ್ ಹೆಸರೇನು? ಹುಟ್ಟಬೇಕಾದ್ರೆ ಅವ್ರಿಗೆ ಇದ್ದಿದ್ದ ಹೆಸರೇನು ಹೇಳಿ? ಯೇಸು ಕ್ರಿಸ್ತು ಹುಟ್ಟಬೇಕಾದ್ರೆ ಅವ್ರಿಗೆ ಇದ್ದಿದ್ದ ಹೆಸರೇನು? ರಕ್ಷಕ. ಗುಡ್. ಇಮ್ಮಾನುವೇಲ. ಯೇಸು ಕ್ರಿಸ್ತನ್ಗ ಒಂದೇನೇ ಹೆಸರು ರಕ್ಷಕ ಅಷ್ಟೇನಾ? ಅಯ್ಯಯ್ಯೋ, ಯೇಸು ಕ್ರಿಸ್ತನ ಹೆಸರು ಗೊತ್ತಿಲ್ವೇನ್ರಪ್ಪ? ಇಮ್ಮಾನುವೇಲ ನಾನು ಹೇಳ್ದೆ. ಹಾ, ಮತ್ತಾಯದಲ್ಲಿ ಲತಾ ಸಿಸ್ಟರ್ ಹೇಳಿ, ಪ್ರಸನ್ನ ಕುಮಾರ್ ಬದರ್, ಲಕ್ಷ್ಮೀ ಸರ್ ಹೇಳಿ. ಇಮ್ಯಾನುವೇಲ್. ಓಕೆ, ಜೋಯಲ್ ಬದರ್. ಓಕೆ, ವೆರಿ ಗುಡ್. ಪ್ರಸನ್ನ ಬದರ್, ಪಾಪಗಳಿಂದ ಬಿಡಿಸಿ. ಹಾ, ಅವ್ನಿಗೆ ಏನಂತ ಹೆಸರಿಡು ಅಂತ ಹೇಳ್ತಾರೆ? ಇಮ್ಮಾನುವೇಲ್. ಯೇಸು ಅಂತ ಹೆಸರಿಡು ಅಂತ ಹೇಳ್ತಾರ ಇಲ್ಲ ದೇವದೂತರು? ಯೇಸು ಅಂತ ಮರಿಯಳಿಗೆ ಹೇಳ್ತಾರೆ. ಹಾ, ಸರಿ, ಯೇಸು ಇಡ್ತಾರೆ, ಕರೆಕ್ಟಾ? ಸರಿ, ಯೇಸು ಕ್ರಿಸ್ತನಾಗಿದ್ ಯಾವಾಗ? ಅವ್ರು ಯೇಸು ತಾನೇ ಇದ್ದಿದ್ದು. ಯೇಸು ಕ್ರಿಸ್ತನಾಗಿದ್ ಯಾವಾಗ? ಮತ್ತೆ ಯೇಸು ಕ್ರಿಸ್ತನ್ ಕರೀತಲ್ಲ, ಯಾವಾಗ ಯೇಸು ಕ್ರಿಸ್ತನಾಗಿದ್ದು? ಇದನ್ನ ನಾವು ಬೈಬಲ್ ಓದ್ಬೇಕು ಅಲ್ವರ. ಹುಟ್ಟಬೇಕಾರೆ ಅವ್ರಿಗೆ ಇಟ್ಟಿದ್ದ ಹೆಸರು ಯೇಸು ಅಂತ. ಕ್ರಿಸ್ತನಾಗಿದ್ ಯಾವಾಗಪ್ಪ ಅಂತಂದ್ರೆ ಹುಟ್ಟಬೇಕಾರೆ ಅಲ್ಲ. ಯಾವಾಗ ಗೊತ್ತಾ ಕ್ರಿಸ್ತನಾಗಿದ್ದು? ಯಾವಾಗ ದೀಕ್ಷಾಸ್ನಾನ ತಗೊಂತಾರೋ, ಯಾವಾಗ ಪವಿತ್ರ ಆತ್ಮದಿಂದ ಅಭಿಷೇಕ ಹೊಂತಾರೋ ಆವಾಗ ಯೇಸು ಕ್ರಿಸ್ತನಾಗಿದ್ದು. ಓದಿ, ಯೋಹಾನ 1ನೇ ಅಧ್ಯಾಯ 41ನೇ ವಾಕ್ಯ. ಜಾನ್ 1:41. ಲತಾ ಅಷ್ಟು ಓದಿ. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದನು. ಮೆಸ್ಸಿಯನು ಅಂದರೆ ಕ್ರಿಸ್ತನು.
ಮೆಸಿಯನು ಅಂದ್ರೆ ಏನಂತೆ? ಕ್ರಿಸ್ತನು. ಕ್ರಿಸ್ತನು. ಸೊ ಕ್ರಿಸ್ತನು ಅಂದ್ರೆ ಮೆಸಿಯನು. ಸೊ ಯೇಸು ಕ್ರಿಸ್ತ ಮಸಿ ಆಗಿದೆ ಯಾವಾಗ ಅಂದ್ರೆ ಹುಡ್ದಾಗಿಂದ ಅಲ್ಲ. ಯೇಸು ಕ್ರಿಸ್ತನಾಗಿದ್ದು ಹುಡ್ದಾಗಿಂದ ಅಲ್ಲ. ಯಾವಾಗ ದೀಕ್ಷೆ ಅಂತಾರೆ ಅವಾಗ ಯೇಸು ಕ್ರಿಸ್ತು ಏನಾಗಿದ್ದು? ಜೀಸಸ್ ದ ಕ್ರೈಸ್ಟ್ ಆಗಿದ್ದು. ಸರಿ, ಅದರ ಅಪೊಸ್ತಲ ಕೃತ್ಯಗಳು 10:38 ಓದಿ. ಯೋಹಾನ 4:27 ಕೂಡ ಬರ್ತದೆ. ಅದಕ್ಕಿಂತ ಅಪೊಸ್ತಲ ಕೃತ್ಯಗಳು 10:38 ಓದ. ದಯವಿಟ್ಟು ಓದಿ ಅಪೊಸ್ತಲ ಕೃತ್ಯಗಳು 10:38. ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ನೋಡ್ರ, ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪಾ ನೋಡ್ತಿದ್ರೆ ದೇವರು ಏನ್ ಮಾಡದಂತೆ ಅಲ್ಲಿ ಪವಿತ್ರಾತ್ಮ ಬಲದಿಂದ ಏನ್ ಮಾಡಂತೆ ಅಭಿಷೇಕಿಸಿದ್ರು. ಅಭಿಷೇಕ ಅಂತ ಪದ ಏನ್ ಬರ್ತದೋ ಅನಾಯಿಂಟಿಂಗ್ ಅಂತ ಅಂದ್ಬಿಟ್ಟು ಗ್ರೀಕ್ ಅಲ್ಲಿ ಈ ಪದನೇ ಕ್ರಿಸ್ತು ಅಂತ ಏನ್ ಮಾಡಿದ್ರು ಬೈಬಲ್ ಅಲ್ಲಿ ಅಲ್ರ ಟ್ರಾನ್ಸ್ಲೇಷನ್ ಮಾಡ. ಮಸಿಯಾ ಅಭಿಷೇಕ್ತನು ಅಂತ ಏನ್ ಮಾಡಿದ್ರು ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರು. ಸರಿ, ಯೇಸು ಕ್ರಿಸ್ತನಾಗಿದ್ ಯಾರು ಅಂತ ಯಾವಾಗ ಅಂತ ನೋಡಿದ್ರಿ. ಸರಿಯಪ್ಪ, ಇವಾಗ ದೇವರು ಯೇಸು ಕ್ರಿಸ್ತನಿಗೆ ಯಾವ ತರ ಪವಿತ್ರಾತ್ಮನ ಅಭಿಷೇಕ ಮಾಡಿದಾರೋ ಬರೀ ಯಾರಿಗಾರ ಮಾಡಿದಾರ? ಇಲ್ಲ ಬರೀ ಯೇಸು ಕ್ರಿಸ್ತನಿಗೆ ಮಾತ್ರ ಮಾಡಿದ್ರ? ಹೇಳ್ರಿ, ದೇವರು ಯೇಸು ಕ್ರಿಸ್ತನಿಗೆ ಯಾವ ತರ ಪವಿತ್ರಾತ್ಮನ ಅಭಿಷೇಕ ಮಾಡಿದ್ರ ಬೇರೆ ಯಾರಿಗಾರ ಮಾಡಿದಾರ? ಬ್ರದರ್ ಅಪೊಸ್ತಲರಿಗೆ. ಅಪೊಸ್ತಲರಿಗೆ ಮಾಡಿದಾರೆ. ಆಮೇಲೆ ಅಷ್ಟೇನಾ? ಬೇರೆ ಯಾರಿಗೂ ಮಾಡಿಲ್ವಾ? ಹೇಳ್ರಿ, ಬೇರೆ ಯಾರಿಗೂ ಮಾಡಿಲ್ವಾ ದೇವ್ರು? ಅಯ್ಯೋ, ದೇವ್ರು ಯಾರಿಗೂ ಪವಿತ್ರಾತ್ಮ ಕೊಟ್ಟಿಲ್ವೇನಪ್ಪ? ನಮಗೂ ಕೊಟ್ಟವ್ರೆ. ಯಾರು ಕೊಟ್ಟವ್ರೆ? ಒಬ್ರೇ ಹೇಳ್ತವ್ರಲ್ಲ, ಪವಿತ್ರಾತ್ಮನ ಇಲ್ವಾ? ಮತ್ತೆ ಅಲ್ವರ ನಮ್ಗೆಲ್ಲ ಕೊಟ್ಟವ್ರ ಇಲ್ವಾ? ಹೌದಾ ಇಲ್ವಾ? ನೀವೆಲ್ಲ ದೀಕ್ಷೆ ತಗೊಂಡಿದ್ದೀರಾ ಇಲ್ವಾ? ನಿಮ್ಗೆ ಡೌಟಾ? ಇಲ್ಲ, ನೀವು ತಗೊಂಡಿರೋದೇ ನಿಮ್ಗೆ ಡೌಟ್. ಇರ್ಲಿ ಇರ್ಲಿ, ಸರಿ, ಅದರ ಕನ್ಫರ್ಮ್ ಆಗಿ ಹೇಳ್ರಿ. ಹಂಗಾರೆ ನಮಗೂ ಅವ್ರ ತಾನೇ ಅಭಿಷೇಕ ಮಾಡಿರ್ತಾನೆ. ಹಂಗಾರೆ ನಾವೆಲ್ಲ ಏನ್ರಿ? ನಾವೆಲ್ಲಾನು ಕೂಡ ಕ್ರಿಸ್ತರೇ. ಅದಕ್ಕೆ ನಾವೆಲ್ಲ ಕ್ರೈಸ್ತರು ಅಂತ ಹೇಳೋದು ಅಲ್ವರ. ಓದಿ ವಾಕ್ಯ ಇದೆ ಎಲ್ಲಿ? ಬೈಬಲ್ ಏನಂತೀರಿ? ನಮ್ಮನ್ನೆಲ್ಲ ಅಭಿಷೇಕ ಮಾಡೋರಂತೆ ದೇವರು ಕ್ರಿಸ್ತನ ಹಾಗೇನೆ. ಅದಕ್ಕೆ ನಾವೆಲ್ಲ ಕ್ರೈಸ್ತವರು ಅಂತ ಕರೆಯಲ್ಪಡೋದು. 2 ಕೊರಿಂಥ 1ನೇ ಅಧ್ಯಾಯ 21-22 ಓದಿ. 2 Corinthians 1st chapter 21-22. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಕ್ರಿಸ್ತನ ಅನ್ಯೋನ್ಯತೆ. ಓದ್ರಿ, ಯಾರು ಒಬ್ರು ಓದ್ರಿ ದಯವಿಟ್ಟು. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ನೋಡ್ರ, ಸಂಚಕಾರವಾಗಿ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮ ಮಾಡದಂತೆ ದೇವ್ರು ಇಟ್ಟಾರಂತೆ ಅಲ್ವರ. ಇವಾಗ ನಾವೆಲ್ಲರೂ ಕ್ರಿಸ್ತನ್ ತಾನೆ ಅಲ್ವರ. ಇಲ್ಲಿ ಏನ್ರಿ, ಒಬ್ರು ಲತಾ ಕ್ರಿಸ್ತರು, ಇನ್ನೊಬ್ರು ಪ್ರಸನ್ನ ಕುಮಾರ್ ಕ್ರಿಸ್ತರು, ಇನ್ನೊಬ್ರು ಸರೋಜಾ ಕ್ರಿಸ್ತರು, ಶಂಕರ್ ಕ್ರಿಸ್ತರು, ಜೋಯಲ್ ಕ್ರೈಸ್ಟ್ ಅಲ್ವರ. ಇವೆಲ್ಲ ನಾವೇನ್ರಿ? ಇವೆಲ್ಲ ನಮ್ ಟೈಟಲ್ಗಳು. ಜೀಸಸ್ ಕ್ರೈಸ್ಟ್ ಅವರು, ನಾವಲ್ಲೇನ್ರಿ? ನಾವು ಕೂಡ ಕ್ರಿಸ್ತರು. ಓದಿ ಗಲಾತ್ಯರು 3:27 ಓದಿ. ಗಲಾತ್ಯರು 3ನೇ ಅಧ್ಯಾಯ 27ನೇ ವಾಕ್ಯ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಏನ್ ಧರಿಸ್ಕೊಂಡಿದ್ದೀರಂತೆ? ಕ್ರಿಸ್ತನನ್ನು ಧರಿಸ್ಕೊಂಡಿರಂತೆ. ನೋಡ್ರೆ ಎಷ್ಟು ಕ್ಲಿಯರ್ ಇದೆ. ದೀಕ್ಷಾ ಸ್ನಾನ ಮಾಡಿಸ್ಕೊಂಡವರೆಲ್ಲ ನಾವೆಲ್ಲ ಏನ್ ಧರಿಸ್ಕೊಂಡಿದ್ದೀರಂತೆ? ಕ್ರಿಸ್ತನನ್ನು ಧರಿಸ್ಕೊಂಡಿದ್ರಿ. ಅದಕ್ಕೆ ನಾನು ಹೇಳಿದ್ದು, ಯಾವಾಗ ನಾವು ಬ್ಯಾಪ್ಟಿಸಮ್ ತಗೊಂತಿರೋ, ಯಾವಾಗ ದೇವ್ರು ನಮ್ಗೆ ಹೋಲಿ ಸ್ಪಿರಿಟ್ ಕೊಡ್ತಾ ಅವಾಗ ಏನಾಗಿದ್ದೀರಿ? ಹಂಗಾರ ನಾವೆಲ್ಲ ಕ್ರಿಸ್ತರಾಗಿದ್ದೀರಿ. ಸರಿ, ಈ ತರ ಕ್ರಿಸ್ತನಾಗಿದ್ರೆ ಏನರ್ಥ? ಅದೇ ಅಧ್ಯಾಯದಲ್ಲಿ 29ನೇ ವಾಕ್ಯ ಓದಿ ಪ್ರಸನ್ನ ಬ್ರದರ್.
29ನೇ ವಾಕ್ಯ ಓದಿ ಬುಧ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಅರೆ ಹಂಗ ನಾವು ಕ್ರಿಸ್ತವನಾಗಿದ್ರೆ ನಾವು ಯಾರ ಸಂತತಿ ಬುಧರ್ ಹಂಗಾರೆ? ಅಬ್ರಾಮನ ಸಂತತಿ. ಅಬ್ರಾಹ್ಮನ ಸಂತತಿ, ಸ್ತ್ರೀಯ ಸಂತತಿ ಅಲ್ವರ. ಹಂಗ ನಾವೆಲ್ಲ ಯಾರಂತೆ? ನಾವೆಲ್ಲರೂ ಅಬ್ರಾಹ್ಮ ಸಂತತಿ ಅಲ್ವರ. ಇದು ಹೇಗೆ ಅಂತಂದ್ರೆ ನೋಡಿ, ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಒಂದು ದೇಹಕ್ಕೆ ಕಂಪೇರ್ ಮಾಡ್ತಾರೆ. ಆ ದೇಹಕ್ಕೆ ತಲೆ ಇದೆ, ದೇಹ ಅಂಗಗಳಿದೆ ಅಲ್ವರ. ಈ ತಲೆ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕರು, ನಮ್ಮ ಒಡೆಯನು ಯೇಸು ಸ್ವಾಮಿ. ಈ ದೇಹಕ್ಕೆ ಅಂಗಗಳು ಯಾರಪ್ಪ ಅಂದ್ರೆ ನಾವೆಲ್ಲರೂ ಏನಾಗಿದ್ದೀರಿ? ಅಂಗಗಳು ಆಗಿದ್ದೀರಿ. ಓದಿ ಎಲ್ಲಿ? 1 ಕೊರಿಂಥ 12ನೇ ಅಧ್ಯಾಯ 12 ಮತ್ತೆ 13 ಓದಿ. ಲತಾ ಅಷ್ಟು ಓದಿ. ಹೇಗೆ ದೇಹವು ಒಂದಾಗಿದರೂ ಅದಕ್ಕಿರುವ ಅನೇಕವಾಗಿವೆಯೋ, ಹೇಗೆ ಲತಾ ಸರ್, ನಿಮ್ ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ. ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ ಹಾಗೆಯೇ ಕ್ರಿಸ್ತನು. ಓಕೆ, ಥ್ಯಾಂಕ್ ಯು ಲತಾ ಸರ್. ಯೆಹೂದ್ಯರಾಗಲಿ ನಾವೆಲ್ಲರೂ ಒಂದೇ ದೇಹವಾಗಿ. ಥ್ಯಾಂಕ್ ಯು ಸಿಸ್ಟರ್. ನಿಮ್ ನೆಟ್ವರ್ಕ್ ತುಂಬಾ ಕಟ್ ಆಗ್ತಾ ಇದೆ. ನೀವು ಓದೋ ಪ್ರತಿಯೊಂದು ವಾಕ್ಯ ತುಂಬಾ ಕಟ್ ಆಗಿ ಬರ್ತಾ ಇದೆ. ಸರಿ, ಓದ್ತೀರಿ ಯಾರಾದ್ರೂ ಬೇರೆಯವರು? ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ ಹಾಗೆಯೇ ಕ್ರಿಸ್ತನು. ಅಂಡರ್ಲೈನ್ ಮಾಡ್ಕೊಳ್ಳಿ. ನೋಡ್ರ, ದೇಹ ಒಂದೇ, ಆ ಅಂಗಗಳು ಹಲವಾರು ಇದೆ. ತಲೆ ಒಂದೇ, ಅದೇ ತರ ಕ್ರಿಸ್ತನು ಒಬ್ರೆ, ಅಂಗಗಳು ಏನಾಗಿದ್ರಿ? ಬೇರೆ ಬೇರೆ ಆಗಿದ್ರು. ಈ ತರ ಕ್ರಿಸ್ತನು ಅಂತ ಹೇಳ್ತಾರೆ. ಸೊ ಜೀಸಸ್ ಕ್ರಿಸ್ಟ್ ಒಂದು ಹೆಡ್ ಅಂಡ್ ದ ಬಾಡಿಗೆ ಏನ್ ಮಾಡ್ತಾರೆ? ಕಂಪೇರ್ ಮಾಡ್ತಾರೆ. ತಲೆ ಅವರು, ನಾವೆಲ್ಲ ಏನ್ರಿ? ಅಂಗಗಳು. ಆಮೇಲೆ ಬಿಡ್ದಾರ ಯೆಹೂದ್ಯರಾಗಲಿ ಹಾಗೆಯೇ ಕ್ರಿಸ್ತನು. ಯೆಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗಿರುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ನೋಡ್ರ, ಒಂದೇ ಆತ್ಮದಲ್ಲಿ ನಾವೆಲ್ಲ ಬೇರೆ ಬೇರೆ ಅಂಗಗಳಾಗಿದ್ರು ಸರಿ ಅಂತ್ರಿ, ಒಂದೇ ಆತ್ಮನ ಅಭಿಷೇಕ ಮಾಡೋದು. ಅದಕ್ಕೆ ನಾವೆಲ್ಲರೂ ಕ್ರೈಸ್ತರು, ನಾವೆಲ್ಲರೂ ಕ್ರೈಸ್ಟ್ ಅಲ್ವಾ? ಎಫೆಸರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ, ಎಫೆಸರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಏನ್ ಮಾಡೋಣ? 23 ಓದಿ. 5:23. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ನೋಡ್ರಿ ಸರ್, ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ. ಕ್ರಿಸ್ತನು ಯಾರ ತಲೆ ಅಂತೆ? ಸಭೆಗೆ ತಲೆ. ಅಂದ್ರೆ ಸಭೆ ದೇಹಕ್ಕೆ ಅಂಗಗಳು. ಇದಕ್ ತಲೆ ಯಾರಪ್ಪ ಅಂದ್ರೆ ಜೀಸಸ್ ಕ್ರೈಸ್ಟ್ ಅಲ್ವರ. ಅವ್ರೇನಾಗಿದೆ? ನಮ್ಗೆ ತಲೆ ಆಗಿದ್ದಾರೆ. ಸರಿ, ಅದ್ರಲ್ಲಿ 29ನೇ ವಾಕ್ಯ ಓದಿಲ್ಲ ಅಷ್ಟರ್. ಯಾರು ಎಂದು ಸ್ವಶರೀರವನ್ನು ಹಾಗೆ ಮಾಡಿದ್ದಿಲ್ಲ, ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ನೋಡ್ರ, ಸಂರಕ್ಷಿಸ್ತಾನಲ್ಲ ಆ ದೇಹನ, ಆತನ ದೇಹನ. ನೆಕ್ಸ್ಟ್ ಕಂಟಿನ್ಯೂ ಹಂಗೆ. ಕಂಟಿನ್ಯೂ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ನೋಡ್ರ, ಏನಂತ ಹೇಳ್ತಾರೆ? ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಅದಿರಲಿ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳ. ಥ್ಯಾಂಕ್ ಯು ಲತಾ ಸ್ಟಾರ್. ಒಂದು ರಿಕ್ವೆಸ್ಟ್, ಒಂದೊಂದು ವಾಕ್ಯನ ನಿಧಾನ ಓದಿ ನಾವು ಅರ್ಥ ಮಾಡ್ಕೊಂಡು ಹೋಗೋಣ. ಓಕೆನಾ? ಪರ ಇಲ್ವಾ? ತೊಂದರೆ ಇಲ್ವಾ?
ಅವ್ರು ತುಂಬಾ ಕಟ್ ಆಗ್ತಾ ಇದೆ, ಕೇಳ್ಸದೆ ಇಲ್ಲ. ಸರಿ, ವಾಕ್ಯನ ಓದ್ಬೇಕಾರೆ ಒಂದೊಂದೇ ವಾಕ್ಯ ನಿಧಾನವಾಗಿ ಓದ್ಕೊಂಡು ಹೋಗೋಣ. ಆಮೇಲೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ಕೂತ್ಕೊಂಡು ದಯವಿಟ್ಟು ಓದಿ. ಯಾಕಂದ್ರೆ ತುಂಬಾ ವಾಕ್ಯ ನೋಡಿ, ತುಂಬಾ ಇಂಪಾರ್ಟೆಂಟ್ ವರ್ಸ್ ಇದು ಅಲ್ವರಾ. ದಯವಿಟ್ಟು ಯಾರಾದ್ರು ಇನ್ನೊಂದ್ಸತಿ 30, 31, 32 ವಾಕ್ಯ ದಯವಿಟ್ಟು ಯಾರು ಓದ್ರಿ. ಪ್ರಸನ್ನ ಬದರ್, ನೀವು ಓದ್ತೀರಾ? ಓದ್ತೀವಿ. 31. ಇದರ ನಿಮಿತ್ತದಿಂದ 30ರಿಂದ ಓದ್ಕೊಂಬನ್ನಿ ದಯವಿಟ್ಟು. 30ರಿಂದ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ನೋಡ್ರ, ಇದರ ಒಂದ್ ನಿಮಿಷ Okay. ನಿಧಾನವಾಗಿ ಒಂದೊಂದು ವಾಕ್ಯ ಅರ್ಥ ಮಾಡ್ಕೊಂಡು ಹೋಗೋಣ. ಸುಮ್ನೆ ನೀವು ಘಟ ಓದ್ಕೊಂಡ್ರೆ ನಿಮ್ಗೇನ್ ಪ್ರಯೋಜನ ಆಗಲ್ಲ. ನಿಮ್ ತೃಪ್ತಿ ಆಗ್ತದೆ. ಪಾಠ ಅರ್ಥ ಮಾಡ್ಕೊಬೇಕು ಬೇಡ ಎಲ್ಲರೂ. ಹೌದು. ತಾಳ್ಮೆಯಿಂದ ಇರ್ಬೇಕು ಅಲ್ವರಾ. ಯಾಕಂದ್ರೆ ಆ ವಾಕ್ಯದಲ್ಲಿ ಎಷ್ಟು ಅರ್ಥಗಳಿದೆ, ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಈ ಪಾಠನೇ ವೇಸ್ಟ್. ಈ ಪಾಠನೇ ಇರೋದು ಈ ವಾಕ್ಯದಲ್ಲೇನೆ. ನೋಡ್ರಿ ಏನ್ ಹೇಳ್ತಾರೆ, ನಾವು ಕ್ರಿಸ್ತನ ದೇಹಕ್ಕೆ ಏನಾಗಿದ್ದೀರಿ, ಅಂಗಗಳಾಗಿದ್ರಿ. ಯಾರು ತನ್ನ ದೇಹನ ಏನ್ ಮಾಡಿದ್ರ, ಪೋಷಣೆ ಮಾಡಿದ್ರೆ ಬಿಡಲ್ವಂತೆ. ಇದೇ ತರ ಕ್ರಿಸ್ತನು ಆ ದೇಹನ ಪೋಷಣೆ ಮಾಡ್ತಾರಂತೆ. ನೆಕ್ಸ್ಟ್ ಓದಿ ಬದ್ರಿ ಇವಾಗ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಅವರಿಬ್ರು ಏನಾಗ್ತಾರಂತೆ ಅವಾಗ, ಒಂದೇ ಶರೀರವಾಗಿರ್ತಾರಂತೆ. ಸರಿ, ಅಪೊಸ್ತಲ ಪೌಲ್ ಯಾರ ಬಗ್ಗೆ ಹೇಳ್ತಾ ಇದಾರೆ? ಗಂಡ ಹೆಂಡತಿಗಿರಂತ ಸಂಬಂಧದ ಬಗ್ಗೆ ಹೇಳ್ತಾವ್ರ? ಇವಾಗ ಓದಿ 32ನೇ ವಾಕ್ಯ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ನೋಡ್ರ, ನಾನು ಯಾವ್ದ್ರ ಬಗ್ಗೆಪ್ಪ ಮಾತಾಡ್ತಾ ಇದ್ದೀನಿ ಅಂದ್ರೆ, ಕ್ರಿಸ್ತನ್ಗೂ ಸಭೆಗಿರಂತ ಸಂಬಂಧದ ಬಗ್ಗೆ ಏನ್ ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಅವ್ರ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಮಾಡ್ತಿಲ್ಲ. ಯಾರ ಸಂಬಂಧದ ಬಗ್ಗೆ ಮಾಡ್ತಾ ಇರೋದು? ಕ್ರಿಸ್ತನ್ಗೂ ಸಭೆಗೆ ಯಾವ ತರ ಒಂದು ದೇಹದ ಸಂಬಂಧ ಇದೆಯೋ ಆ ತರ ಸಂಬಂಧ ಇರೋದ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ, ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಇದುವರೆಗೂ ಗುಪ್ತವಾಗಿರಂತ ಈ ಸತ್ಯಾರ್ಥ ಏನಾಗಿರಂತೆ, ಬಹು ಗಂಭೀರವಾದ. ಇದುವರೆಗೂ ಗುಪ್ತವಾಗಿರೋ ಸೀಕ್ರೆಟ್ ಏನಪ್ಪ? ಸೀಕ್ರೆಟ್ ಅಂದ್ರೆ ಜೀಸಸ್ ದ ಕ್ರೈಸ್ಟ್ ಯಾರಪ್ಪ ಅಂತಂದ್ರೆ ಅವ್ರೊಬ್ಬರೇ ಅಲ್ಲ. ಯಾರಪ್ಪ ಅಂದ್ರೆ ತಲೆ ಮತ್ತೆ ದೇಹದ ಅಂಗಗಳು ನಾವೆಲ್ಲ ಏನಾಗಿದ್ದೀರಿ, ಇದ್ರಿ ಅಂತ ಹೇಳ್ತಾರೆ. ಇದು ಗಂಭೀರವಾದ ದೊಡ್ಡ ರಹಸ್ಯ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ನೋಡ್ರ, ರಹಸ್ಯ ಸೀಕ್ರೆಟ್ ಯಾರಪ್ಪ? ಜೀಸಸ್ ಕ್ರೈಸ್ಟ್ ಅಂತಾರೆ. ಅವ್ರೊಬ್ಬರೇ ಅಲ್ಲ, ಅವ್ರ ಜೊತೆಗೆ ನಾವೆಲ್ಲ ಏನಾಗಿದ್ದೀರಿ, ಸೇರಿದಿರಿ. ಕ್ರೈಸ್ಟ್ ಹೆಡ್ ಅಂಡ್ ದ ಬಾಡಿ. ಇದೇ ಸ್ತ್ರೀಯ ಸಂತತಿ. ಇವಾಗ ಈ ಸ್ತ್ರೀ ಸಂತತಿನ ದೇವ್ರು ಎಲ್ಲ ಆಯ್ಕೆ ಮಾಡ್ತಾ ಇದಾರೆ. ಲೋಕದಲ್ಲಿ ಎಲ್ಲಾ ಕಡೆನೇ ಏನ್ ಮಾಡ್ತಾ ಇದಾರೆ, ಆಯ್ಕೆ ಮಾಡ್ತಾರೆ. ತಲೆ ಕಂಪ್ಲೀಟ್ ಆಗೋಯ್ತು, ದೇಹದಲ್ಲಿ ಎಷ್ಟೋ ಅಂಗಗಳು ಏನಾಗ್ಬಿಡ್ತು, ಕಂಪ್ಲೀಟ್ ಆಗೋಯ್ತು. ಆದ್ರೆ ಪಾದ ಭಾಗ ಇನ್ನ ಏನಾಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಕರೆಕ್ಟಾ? ಇವಾಗ ಪಾದ ಸೆಲೆಕ್ಷನ್ ಏನಾಗ್ತದೆ ನಡೀತಾ ಇರೋದು ಅಲ್ವರ. ಫೀಟ್ ಕ್ಲಾಸ್ ಸೈನ್ಸ್ ಅಲ್ವರ. ಅದಕ್ಕೆ ಸೇತಾನ್ ಯಾರಿಗೆ ಕಂಡ್ರೆ ಭಯ ಅಂತಂದ್ರೆ, ದೇವ್ರ ಮಕ್ಳನ್ ಕಂಡ್ರೆ ಏನ್ರಿ ಇವಾಗ ಅವನಿಗೆ ಭಯ. ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ, ಇದನ್ ಹೆಂಗಾರ ಕಚ್ಬೇಕು ಅಂತ ಏನ್ ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಏನಂತ ಹೇಳಿದ್ರಲ್ಲಿ ವಾಗ್ದಾನ ಮಾಡ್ಬೇಕ್ರೆ, ನಿನಗೂ ಸ್ತ್ರೀಗೂ ಹಾಗೆ ತರ ಇರುವ ಹಾಗೆ ಮಾಡ್ತೀನಿ, ಆ ಸಂತತಿ ಬಂದು ನಿನ್ ತಲೆನ ಜಸ್ತದೆ, ನೀನ್ ಅದ್ರ ಹಿಮ್ಡಿನ ಏನ್ ಮಾಡ್ತೀಯ, ಕಸ್ತ್ಯ ಅಂತಂದ್ರು. ಸೇತಾನ ಏನ್ ಮಾಡ್ತಾನೆ, ಆ ಪಾದ ಭಾಗಕ್ಕೆ ಅಂಗವಾಗಿರಂತ ದೇವ್ರ ಮಕ್ಳನ್ನೇ ಕಚ್ಚೋದಕ್ಕೆ ಏನ್ ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಹೆಂಗ್ ಕಚ್ತಾನೆ? ಸರ್ಪ ಹೆಂಗ್ ಕಚ್ತದೆ? ಒಂದೇ ಸರಿ ಬಂದು ಸರ್ಪ ಕಚ್ಬಿಡಲ್ಲ, ಅದು ಇಮ್ಮಿಡಿಯೇಟ್ ಎಫೆಕ್ಟ್ ಆಗಲ್ಲ. ವಿಷ ಏರ್ತದ ನೋಡ್ರಿ, ನಿಧಾನವಾಗಿ ಏರ್ತಾರೆ ನಿಧಾನ ಏರಿ ತಲೆಗೆ ಏರ್ತಾರೆ ನೋಡಿರ್ತೀನಿ. ಅವಾಗ ಏನು ಮಾಡಕ್ಕಾಗಲ್ಲ. ಸೇತನ ಹಿಂಗೆ ಮಾಡೋದು, ಡಿಸ್ಟರ್ಬ್ ಮಾಡ್ತಾನೆ, ಮೈಂಡ್ ಡಿಸ್ಟರ್ಬ್ ಮಾಡ್ತಾನೆ. ನೋಡಿ ಅಂತೀನಿ, ಒಳ್ಳೆ ಪಾಠ ಕೇಳ್ತಾ ಇರ್ತೀರಿ, ಕರೆಕ್ಟ್ ಆಗಿ ಏನ್ ಮಾಡ್ತಾನೆ, ನೆಟ್ವರ್ಕ್ ಡಿಸ್ಟರ್ಬೆನ್ಸ್. ನೋಡಿ ಪಾಪ ಸಿಸ್ಟರ್ ಎಷ್ಟು ಚೆನ್ನಾಗಿ ಓದ್ತಿದ್ರು ಬೈಬಲ್, ಎಲ್ಲಾ ವಾಕ್ಯ ಕರೆಕ್ಟ್ ಆಗಿ ಬಂತು, ಮುಖ್ಯವಾದ ವಾಕ್ಯ ಓದ್ಬೇಕಾದ್ರೆ ನೆಟ್ವರ್ಕ್ ಡಿಸ್ಟರ್ಬೆನ್ಸ್. ಯಾಕೆ? ವಾಯುಮಂಡಲ ಅಧಿಪತಿ ಟವರ್ನೇ ಬ್ಲಾಕ್ ಮಾಡ್ಬಿಡ್ತಾನೆ, ನೆಟ್ವರ್ಕ್ ಹೋಗ್ಬಾರ್ದು ಅಂತ. ಹೌದಾ ಇಲ್ವಾ? ಅಲ್ಲ, ಗಲಿಬಿಲಿ ಏನ್ ಮಾಡ್ತಾನೆ, ಉಂಟು ಮಾಡ್ತಾನೆ, ಡಿಸ್ಟರ್ಬೆನ್ಸ್ ಮಾಡ್ತಾನೆ. ಅಲ್ಲ, ಕರೆಕ್ಟ್ ಆಗಿ ಯಾವಾಗ ಪಾಠ ಇರ್ತದೋ ಅವಾಗ ಏನ್ ಮಾಡ್ತಾನೆ, ಒಬ್ರು ಫೋನ್ ಮಾಡ್ತಾರೆ ನಮ್ಗೆ, ನಮ್ಮ ಫ್ರೆಂಡು, ನಮ್ಮ ರಿಲೇಟಿವ್ಸು ಅಲ್ಲರ, ಮದ್ವೆ ಇದೆ, ಮುಂಜಿ ಇದೆ, ಬರ್ತ್ಡೇ ಇದೆ, ಇಲ್ಲ ಫಂಕ್ಷನ್ ಇದೆ, ಅದು ಇದಂತ ಕದ್ಬಿಟ್ಟು ಏನ್ ಮಾಡೋದು, ಸತ್ಯ ಇಂದ ದೂರ ತಿಳಿಯದೆ ಯಾರ ಕೆಲಸ ಅಪ್ಪ ಅಂದ್ರೆ ಸೇತಾನ್ ಕೆಲಸ ಅಲ್ವರ. ಎಲ್ಲಾ ರೀತಿ ಕೆಲಸ ಯಾವ ಟೈಮಲ್ಲಿ ಬರಲ್ಲ. ಯಾವಾಗ ದೇವ್ರ ವಾಕ್ಯ ಕೇಳ್ಬೇಕು ಅಂತಿರ್ತಾರೆ ಅವಾಗ ಎಲ್ಲಾ ತರ ಆಗ್ತಾರೆ. ಕರ್ತನ ಪ್ರೀತಿ ಅಂತ ಸೊಳ್ಳೆ. ಅವಾಗ ನಾವ್ ಏನಪ್ಪ ತಿಳ್ಕೊಬೇಕು ಅಂದ್ರೆ, ಓಹೋ, ನಾನು ಆ ಸ್ತ್ರೀಯ ಸಂತತಿ ಆಗಿದ್ದೀನಿ, ನನ್ನ ಕಚ್ಚದಿಕ್ಕೆ ಏನ್ ಮಾಡ್ತಾನೆ ಸೇತಾನ, ಈ ತರ ಮಾಡ್ತಾನೆ ಅಂತ ತಿಳ್ಕೊಬೇಕು ಅಲ್ವರ. ಅದಕ್ಕೆ ಕರ್ತನ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ, ಸತ್ಯವೇದಲ್ಲಿ ಓದಿ, ರೋಮಾಪುರದಲ್ಲಿ 16:20 ಓದಿ.
ರೋಮಾಪುರದಲ್ಲಿ 16:20 ಓದಿ. ರೋಮನ್ 16:20. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನೋಡ್ರ ಏನಂತೆ? ಶಾಂತಿದಾಯಕನಂತ ದೇವರು ಅತಿ ಶೀಘ್ರದಲ್ಲಿ ಸೇತಾನ್ನ ಯಾರ್ ಕಾಲ್ ಕೆಡಾಕ್ತಾರಂತೆ ಬದ? ನಮ್ಮ ನಮ್ಮ ಕಾಲು. ಯಾಕಪ್ಪ ಕ್ರಿಸ್ತನ್ ಕಾಲ್ ತಾನೆ ಹೇಳ್ಬೇಕು, ನಮ್ಮ ಕಾಲ ಅಂತ ಹೇಳ್ಬಿಟ್ರೆ? ಯಾಕೆಂದ್ರೆ ಆ ಕ್ರಿಸ್ತನ್ ದೇಹಕ್ಕೆ ಯಾರ ಅಂಗ? ನಾವೇ. ಎಸ್. ಹಂಗಾರೆ ಸ್ತ್ರೀಯ ಸಂತತಿ ಯಾರ ಹಂಗಾರೆ? ನಾವೇ. ಎಸ್. ಜೀಸಸ್ ಜೊತೆಗೆ ನಾವೆಲ್ಲರೂ ಸೇರಿದ್ರೆ ಕ್ರಿಸ್ತನ್ ಸಂತತಿ. ಇದು ಇನ್ನ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿದ್ದೀರಾ? ನಾವೆಲ್ಲ ತೆರೆ ಆ ಕಡೆ ಹೋಗ್ಬಿಟ್ಟಿದ್ದೀರಾ? ನಾವೆಲ್ಲ ಸತ್ತೋಗ್ಬಿಟ್ಟು ಮರಣ ಹೊಂದಿ ಕ್ರಿಸ್ತನ್ ಜೊತೆಗೆ ಸೇರಿದ್ದೀರಾ? ಇಲ್ಲ. ಇಲ್ಲ. ಆ ಸೇರಿದ ಕಾರಣದಿಂದ ಏನಾಗಿಲ್ಲ ಇನ್ನ. ಅದಕ್ಕೆ ನೋಡ್ಬೇಕ್ರೆ ಅದಿನ್ನ ಏನಾಗಿಲ್ಲ, ಆಗಿಲ್ಲ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ಫಸ್ಟ್ ಮಾಡೋದೇ ಕ್ರಿಸ್ತನ ಈ ಕೆಲಸನೇ. ಸರ್ಪ ತಲೆ ಏನ್ ಮಾಡ್ತಾರೆ? ಜಸ್ತಾರೆ. ಇವಾಗ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದೇನ್ ತೋಟದಲ್ಲಿ ಏನಂತ ಹಾಕಿದ್ರು? 2 ಪ್ರಶ್ನೆ ಹಾಕಿದ ಸೇತಾನು ಏವಾಳ್ಗೆ. ತಲೆ ಹುಳ ಬಿಟ್ಬಿಟ್ಟ ಪಾಪ, ಅವತ್ತಿನ ಓಡ್ತಾನೆ ಐತೆ ಹುಳ. ಇದೇ ತರ ಕ್ರಿಸ್ತನು ದೇವ ರಾಜ್ಯದಲ್ಲಿ 2 ಪ್ರಶ್ನೆ ಹಾಕ್ತಾರೆ. ಏನ್ ಪ್ರಶ್ನೆ ಗೊತ್ತಾ? ಓದಿ. 1 ಕೊರಿಂಥ 15:55 ಓದಿ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ಜಯವೆಲ್ಲಿ. ಫಸ್ಟ್ ಪ್ರಶ್ನೆ ಸೇತಾನ್ಗೆ ಹಾಕೋದು. ಕ್ರಿಸ್ತನ್ ರಾಜ್ಯದಲ್ಲಿ ಮರಣನೇ ನಿನ್ಸ್ಬಿಟ್ಟ ಅಂತಂದ್ರೆ, ಮರಣನೇ ಇಲ್ದಿರ್ಬೇಕಾರೆ ಈ ಪ್ರಶ್ನೆ ಆಗ್ತಾವ. ಸೇತಾನ್ ಉತ್ತರ ಕೊಡಕತ್ತಾರ. ಮರಣವೇ ನಿನ್ನ ಜಯವೆಲ್ಲಿ? ಸರ್ಪದ ಎಡೆ ಜಯವೆಲ್ಲಿ? ಆಯ್ತಾ? ಉತ್ತರ ಕೊಡಕ್ಕಾಗಲ್ಲ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನ್ ಬದ? ಮುಂದಕ್ಕೆ ಓದಿಬೋದಾರ? ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ನೋಡ್ರ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಅಲ್ವರ? ಮರಣದ ವಿಷದ ಕೊಂಡಿ ಏನ್ ಗೊತ್ತಾ? ಪಾಪ. ಕ್ರಿಸ್ತನ್ ರಾಜ್ಯದಲ್ಲಿ ಪಾಪನೇ ತೆಗೆದಾಕ್ಬಿಟ್ರೆ ವಿಷದ ಕೊಂಡಿ ಎಲ್ಲಿರ್ತಾರೆ? ಈ ಪ್ರಶ್ನೆ ಉತ್ತರ ಕೊಡಕ್ಕಾಗಲ್ಲ ಸೇದನ? ಕೊಡಕ್ಕೆ ಆಗಲ್ಲ. ಮರಣ ಇಲ್ಲ, ಸಮಾಧಿ ಇಲ್ಲ, ಎಲ್ಲಾರು ಜೀವಂತ ಪುನರ್ತನೆ ಬಂದ್ಬಿಟ್ರೆ ಈ ಪ್ರಶ್ನೆಗೆ ಉತ್ತರನೇ ಕೊಡಕ್ಕಾಗಲ್ಲ. ಗೊತ್ತಾಯ್ತರ? ಹಂಗಾದ್ರೆ ಸ್ತ್ರೀಯ ಸಂತತಿ ಯಾರಪ್ಪ ಹೇಳ್ರಿ? ಸೀಕ್ರೆಟ್ ಬೈಬಲ್ ಅಂತ ಟಾಪ್ ಸೀಕ್ರೆಟ್ ಸ್ತ್ರೀಯ ಸಂತತಿ ಯಾರು? ನಾವೇ. ಇದನ್ನ ಚೆನ್ನಾಗಿ ಮುಂದಟ್ ಮಾಡ್ಕೊಳ್ಳಿ, ತಲೆ ಚೆನ್ನಾಗಿ ಇಟ್ಕೊಳ್ಳಿ. ಅದಕ್ಕೆ ನಾವು ದೇವ್ರ ವಾಕ್ಯಕ್ಕೆ ಯಾವಾಗ ಮುಖ್ಯತ್ವ ಕೊಡ್ತಿರೋ ಅವಾಗ ಏನೆಲ್ಲ ತೊಂದರೆಗಳಾಗ್ತದೆ ನೆನ್ಸ್ಕೊಬೇಕು. ಸರ್ಪ ಏನ್ ಮಾಡ್ತಾನೆ? ವಿಷಾನ ಕತ್ತವನೆ ಅಂತ. ಓಕೆನ್ರಾ? ಅರ್ಥ ಆಯ್ತಾ? ಯಾರಿಗೇನೋ ಪ್ರಶ್ನೆ ಇದೆಯಾ? ಪ್ರಸನ್ನ ಬದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಸರ್. ಓಕೆ. ಲತಾ ಸರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಪಾಸ್ಟರ್. ಓಕೆ. ಜೋಯಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಶಂಕರ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಗಿರಿಜಾ ಸ್ಟರ್ ಎನಿ ಕ್ವಶನ್ಸ್? ಓಕೆ. ಲಕ್ಷ್ಮೀ ಸ್ಟರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಸರ್. ಓಕೆ. ಶಾಂತಾ ಚಾರ್ಲ್ಸ್ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ವಾಣಿ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಓಕೆ. ಸುಜಾತ ಸಿಸ್ಟರ್ ಏನೋ ಕ್ವಶನ್ಸ್ ಇದೆಯಾ? ಓಕೆ ಸರಿ. ಹಂಗಾರೆ ಯಾರಿಗೂ ಒಂದು ಪ್ರಶ್ನೆ ಇಲ್ಲ ಅಂತಂದ್ರೆ ಕೊನೆಯದಾಗಿ ಕೂಟನ ಅಂತ್ಯ ಮಾಡೋಣ. ಇದನ್ನ ಒಂದು ಪ್ರಾರ್ಥನೆಯಲ್ಲಿ ಮುಕ್ತಾಯ ಮಾಡೋಣ. ನಮ್ಮ ನಡುವೆ ಪ್ರಸನ್ನ ಬದ ಪ್ರೇಯರ್ ಮಾಡಕ್ ಆಗ್ತದ? ಓಕೆ. ಓಕೆ, ಥ್ಯಾಂಕ್ ಯು.